ಮೋಸ್ಟ್ ಆಫ್ ಅಸ್ ಏನಾಗುತ್ತೆ ಮ್ಯಾಮ್, ದೇ ವುಡ್ ಬಿ ಟ್ರೈನ್, ಬಟ್ human brain, it keeps varying and techniques keep changing day by day, protocols keep changing. So ಯಾವಾಗ ಅವರು they get educated with ಅವ್ರು ಅಪ್ಡೇಟ್ ಆಗಬೇಕು. ಅವ್ರು ಅಪ್ಡೇಟ್ ಆಗಬೇಕು. So thanks to couple of officers, they're very good. They call us for the training. We conduct training. ಇನ್ಫ್ಯಾಕ್ಟ್ ನೀವು ಆರ್ಮ್ ಫೋರ್ಸಸ್ We ಟ್ರೈನ್ train, ಮಾಡ್ತೀರಾ? exactly. Armed forces we train because every 6 months once we collect, they select the people from all the uniforms, army, air force and armed bases ಅಲ್ಲಿ. So 20 people na we train them in almost for 15 days, like just to collect the evidences, how do you procure them, how do you process them, because ಎವಿಡೆನ್ಸ್ ಕರೆಕ್ಟಾಗಿ ಕಲೆಕ್ಟ್ ಮಾಡಿಲ್ಲ ಅಂದ್ರೆ ನನಗೇನು ಲ್ಯಾಬಲ್ ಕೆಲಸನೇ ಇಲ್ಲ ಮಾಡಲಿಕ್ಕೆ. ಸೊ ಈಗ ಏನಾಗುತ್ತೆ ಅಂದರೆ ಸೇಮ್ ಥಿಂಗ್ ಹ್ಯಾಪನ್ ಇನ್ ಅದು ನಾರ್ತ್ ಕರ್ನಾಟಕ ಕೇಸ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ತಾತ ಮೊಮ್ಮಗಳ ಕೇಸಲ್ಲಿ. ಅಲ್ಲಿ ಫೋಟೋಸ್ ವರ್ ಗುಡ್, ಪೋಸ್ಟ್ ಮಾರ್ಟಮ್ ಫೋಟೋಸ್ ಎವ್ರಿಥಿಂಗ್ ವಾಸ್ ಗುಡ್. ನಮ್ಮಲ್ಲಿ ಏನಾಗುತ್ತೆ ಅಂದರೆ ದರ್ ಆರ್ ಇಮೇಜ್, ಲೈಫ್ ಸೈಜ್ ಇಮೇಜ್ ಅಂತ ಹೇಳ್ತೀವಿ. ಈಗ ಎನಿ ಫೋರೆನ್ಸಿಕ್ ಫೋಟೋಗ್ರಾಫ್ ಅಂದರೆ ಸ್ಕೇಲ್ ಇರಲೇಬೇಕು. ಸ್ಕೇಲ್ ಇರಲಿಲ್ಲ ಅಂದರೆ ಆ ಬೈಟ್ ಮಾರ್ಕ್ ಹೆಂಗೆ ಬೇಕಾದ್ರೂ ಸ್ಟ್ರೆಚ್ ಮಾಡಿ ನಾನು ಫಿಟ್ ಮಾಡ್ಬೋದು. ಸೊ ಕೋರ್ಟ್ ಡಸಂಟ್ ಅಕ್ಸೆಪ್ಟ್ ಇಟ್. ಇಟ್ ಇಸ್ ಅ ಟ್ಯಾಂಪರಿಂಗ್ ಆಫ್ ದ ಎವಿಡೆನ್ಸ್. ಸೊ ಇನ್ ದಟ್ ಕೇಸ್ ಐ ಕುಡ್ ಸೇ ಎಸ್, ಇಟ್ಸ್ ಅ ಹ್ಯೂಮನ್ ಬೈಟ್ ಮಾರ್ಕ್, ಕಚ್ಚಿದ್ದಾರೆ, ಬಟ್ ದರ್ ಇಸ್ ಒನ್ ಯುನೀಕ್ ಐಡೆಂಟಿಫೈ. ಒಂದು ಹಲ್ಲು ಮಾತ್ರ ಒಳಗಡೆ ಇರುತ್ತೆ, ಒಂದಲ್ಲಿ ಒಳಗಡೆ ಇರುತ್ತೆ. ಸೊ ಆ ಒಂದು ಹಲ್ಲು ಒಳಗಡೆಯಿಂದ ಅದ್ ಮಾರ್ಕ್ ಇಂಡೆಂಟ್ ಎದ್ದು ಕಾಣ್ತಾ ಇರುತ್ತೆ. ಸೊ ಐ ಕುಡ್ ಟೆಲ್ ದಟ್ ಇದು ಅದು ಇನ್ನೊಂದು ಏನಾಗಿದೆ ಅಂದ್ರೆ ಇದು ಕ್ರೌರ್ಯ ಎಷ್ಟಿತ್ತು ಅಂದ್ರೆ ಪಾರ್ಟ್ ಆಫ್ ದ ಬಾಡಿನೂ ಕಚ್ಚಿಬಿಟ್ಟು ಅದು ಬಿದೋಗ್ಬಿಟ್ಟಿರುತ್ತೆ. ಸೊ ಅಷ್ಟು ಕ್ರೌರ್ಯ ಇರುತ್ತೆ ಅದರಲ್ಲಿ. ಸೊ ಅದರಿಂದ ಏನಾಯಿತು ಅಂದರೆ ಥಿಂಗ್ಸ್ ಬಿಕಮ್ ಕೇಸ್. ಸೊ ಇನ್ನೊಂದು ರೀಸನ್ ಅದೇ ಹೌ ಪೊಲೀಸ್ ಹ್ಯಾವ್ ಚೇಂಜ್ ಫ್ರಮ್ 2012 to 2024 ಅನ್ನೋದಕ್ಕೆ ರೀಸೆಂಟ್ ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ಬ್ಯಾಂಗ್ಳೂರ್ ಕೇಸ್. ಸೊ ಅಲ್ಲಿ ಏನಾಯಿತು ಅಂದರೆ ಪೊಲೀಸ್ ಆಫೀಸರ್ಸ್ ಆರ್ ವೆರಿ ವಿಜಿಲೆಂಟ್. ದೇ ಸೆಂಡ್ ದ ಕೇಸ್ ಟು ಮೀ. ಐ ಕುಡ್ ಡೂ ಅ ವೆರಿ ಸೈಂಟಿಫಿಕ್ ಮೀನ್ಸ್ ಆಫ್ ಇನ್ವೆಸ್ಟಿಗೇಷನ್. ಪಿನ್ ಪಾಯಿಂಟಿಂಗ್ ದ ಎವಿಡೆನ್ಸ್ ಆ್ಯಂಡ್ ದ ಲಿಂಕಿಂಗ್ ದ ಸಸ್ಪೆಕ್ಟ್ ವಾಸ್ ವೆರಿ ಈಸಿಯರ್. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಸೈಂಟಿಫಿಕ್ ಮೀನ್ಸ್. ಅಂಡ್ ಈ ಕೇಸಲ್ಲಿ ಐ ಥಿಂಕ್ ಇಟ್ ವಾಸ್ ಉಲ್ಟಾ. she was very rarely ಆಕೆ ಆತನ ತುಟಿಯನ್ನ ಕಚ್ಚಿರೋದು. ಆ ಬೈಟ್ ಮಾರ್ಕ್ ಇಂದ ಯು ಕುಡ್ ಪ್ರೂವ್ ದಟ್ ಈಕೆನೇ ಆತನನ್ನ ಕಚ್ಚಿರೋದು ಅಂತ. ಎಕ್ಸಾಕ್ಟ್ಲಿ. ಯೂಶಲಿ ಏನಾಗುತ್ತೆ ಅಂದ್ರೆ ಈ ತರ ಸೆಕ್ಷುವಲ್ ಅಸಾಲ್ಟ್ ಕೇಸಸ್ ಅಲ್ಲಿ ಈ ಪರ್ಪಿಟ್ರೇಟರ್ ಅಂತ ಹೇಳ್ತೀವಲ್ಲ ಮ್ಯಾಮ್, ಅಕ್ಯೂಸರ್ ಯಾರು ಇರ್ತಾವಲ್ಲ ಅವನು ವ್ಯಕ್ತಿ ಮೇಲೆ ದಾಳಿ ಮಾಡಿರ್ತಾರೆ. ಸೊ ಅವಾಗ ಕಚ್ಚಿರ್ತಾರೆ. ಯೂಶಲಿ ದಟ್ ಈಸ್ ಅ ಕಾಮನ್ ಏನಾಗತ್ತೆ ರೋಲ್, ಬಿಕಾಸ್ ಅಗ್ರೆಸಿವ್ನೆಸ್ ಅಷ್ಟಿರುತ್ತೆ ಕ್ರೌರ್ಯ ಮಾಡೋರಲ್ಲಿ. ಸೊ ವಿಕ್ಟಿಮ್ ಯಾರು ಇರ್ತಾರಲ್ಲ ಅವ್ರು ಕಚ್ಚಿಸ್ಕೊಂಡಿರ್ತಾರೆ. ಇದರಲ್ಲಿ ಉಲ್ಟಾ ಆಯ್ತು ಮ್ಯಾಮ್. ಸೊ ವೆರಿ ರೇರ್ಲಿ, ಬಿಕಾಸ್ ಯೂಶಲಿ ನಾವು ವಿಕ್ಟಿಮ್ನ ಎಕ್ಸಾಮಿನ್ ಮಾಡ್ತೀವಿ ಫಸ್ಟ್, ಸೊ ಏನಾರ ಇದೆಯಾ ಅಂತ. ಬಟ್ ಇದು ಇಟ್ ವಾಸ್ ಫಾರ್ ಮಿ ಆಲ್ಸೋ, ಇಟ್ ವಾಸ್ ಇನ್ ಮೈ ಪ್ರೊಫೆಷನ್ ಫಸ್ಟ್ ಕೇಸ್ ವೇರ್ ಇಟ್ ವಾಸ್ ಉಲ್ಟಾ. ಸೊ ದಟ್ಸ್ ವಾಟ್ ರೀಸನ್ ಎನಿ ಎವಿಡೆನ್ಸಸ್. ಆಮೇಲೆ ಇನ್ನೊಂದು ಏನು ಗೊತ್ತಾ ಮ್ಯಾಮ್, ಬೈಟ್ ಮಾರ್ಕ್ಸ್ ಅಲ್ಲಿ ವಿ ಆಲ್ಸೋ ಟು ಅಂಡರ್ಸ್ಟ್ಯಾಂಡ್, ಈಗ ಒಂದು ಕೈಯಲ್ಲಿ ಗಾಯ ಆಯಿತು ಅಂದರೆ ಇಟ್ ಕೀಪ್ಸ್ ಚೇಂಜಿಂಗ್ ಡೇ ಬೈ ಡೇ. ಇದು ಬೈಟ್ ಮಾರ್ಕು ಒಂದು ಗಾಯನೇ. ಸೊ ಅರ್ಲಿಯರ್ ದ ಬೆಟರ್. ವಿತಿನ್ 24 to 48 hours ನಾವು ಎವಿಡೆನ್ಸ್ನ ಕಲೆಕ್ಟ್ ಮಾಡಿಲ್ಲ ಅಂದರೆ ಅದು ಹೀಲ್ ಆಗಕ್ಕೆ ಶುರು ಆಗುತ್ತೆ. ಸೊ ಒಂದ್ಸಲ ಈಗ ಎಷ್ಟೊಂದು ಕೇಸಸ್ಸಲ್ಲಿ ಒಂದು ತಿಂಗಳಾದ್ಮೇಲೆ ಬರ್ತಾರೆ, ಎಸ್ಪೆಷಲಿ ಈ ಹಾಸ್ಟೆಲ್ ಕೇಸಸ್ಸಲ್ಲಿ ವಾರ್ಡನ್ ಅಸಾಲ್ಟ್ ಮಾಡಿರ್ತಾರೆ. ಸೊ ನನ್ನ ಮೇಲೆ ಪ್ರತಿ ಸಲ ಹಿಂಗೆ ಆಗಿತ್ತು ಕಚ್ಚಿದ್ರಲ್ಲಿ ಅಂತ ಬರ್ತಾರೆ. ಬಂದಿರೋ ದಾಖಲೆಗಳು ಉಂಟು. ಬಿಕಾಸ್ ಐ ಕೀಪ್ ಡಿಸ್ಕಸಿಂಗ್ ವಿತ್ ಮೈ ಟೀಚರ್, ಹಿ ಹಸ್ ಟೋಲ್ಡ್, ಅಶಿತಾಚಾರ್ಯ ಅಂತ ಇದ್ದಾರೆ. ಸೊ ಐ ಕೀಪ್ ಡಿಸ್ಕಸಿಂಗ್ ವಿತ್ ಹಿಮ್, ಹಿ ಹಸ್ ಟೋಲ್ಡ್ ಒನ್ ಆಫ್ ದ ಕೇಸ್ ದಟ್ ಇಟ್ ವಾಸ್ ಓಲ್ಡ್ ಹೀಲ್ಡ್ ಕೇಸ್ ಅಂತ. ಸೊ ಹೀಲ್ಡ್ ಕೇಸ್ ಎಲ್ಲ ಬಂದಾಗ ಚರ್ಮನು ವಾಸಿ ಆಗ್ಬಿಟ್ಟಿರುತ್ತೆ, ಗಾಯ ವಾಸಿ ಆದಂಗೆ. ಅಂಥ ಕೇಸ್ಗಳಲ್ಲಿ ವಿ ಡೋಂಟ್ ಹ್ಯಾವ್ ಎನಿ ಮಚ್ ಎವಿಡೆನ್ಸ್. ಸೊ ಇವನ್ ದ ವಿಕ್ಟಿಮ್ ದೇ ಶುಡ್ ಬಿ ಅವೇರ್ ಆಫ್ ಈ ಥರ ಏನಾರ ಗಾಯ ಆಗಿದೆ ಇಂಜುರಿ ಅಂದರೆ ದೇ ಶುಡ್ ರಿಪೋರ್ಟ್ ಟು ದ ಹಾಸ್ಪಿಟಲ್ಸ್ ಆರ್ ನಿಯರ್ ಬೈ ವಿಸಿನಿಟಿ ಪೀಪಲ್, ಅಂದರೆ ಪೊಲೀಸ್ ಆಫೀಸರ್ಸ್ ಆಗಲಿ, ಹಾಸ್ಪಿಟಲ್ಸ್ಗಾಗಲಿ ಅಥವಾ ಒಂದು ಗೈನಕಾಲಜಿಸ್ಟ್ ಆಗಲಿ ಇನ್ಫಾರ್ಮ್ ಮಾಡಿ, ಇಲ್ಲ ನನ್ನ ಮೇಲೆ ಈ ಥರ ದಾಳಿ ಆಗಿದೆ, ನನ್ನ ಮೇಲೆ ಈ ಥರ ಮಾರ್ಕಿದೆ. ಮ್ಯಾಮ್ ಇದು ಸೆಕ್ಷುವಲ್ ಅಸಾಲ್ಟ್ ಕೇಸಸ್ಸು ಅಂತ ಅಲ್ಲ, ಅದೊಂದಕ್ಕೆ ಅಂತಲ್ಲ, ಜಗಳ ಆಗುತ್ತೆ, ರೋಡ್ ಸೈಡ್ ಜಗಳ. ಈಗ ಯಾರೋ ಗುದ್ದಿರ್ತಾರೆ, ಪಂಚ್ ಮಾಡಿರ್ತಾರೆ, ಇಟ್ಸ್ ಕಾಲ್ಡ್ ಎಸ್ ಅ ಪರ್ಮನೆಂಟ್ ಲಾಸ್ ಆಫ್ ದ ಟೂತ್. ಅವಾಗ ಕಾಂಪನ್ಸೇಷನ್ಗೂ ಅಷ್ಟೇ ಕೋರ್ಟ್ ಕಾಂಪನ್ಸೇಷನ್ಗೆ ಹೋಗ್ತಾರೆ. ಈಗ ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಫೈಟ್ ಆಗುತ್ತೆ, ಗುದ್ದುಬಿಟ್ಟು ಅಲ್ಲಿ ಬಿದ್ದೋಗುತ್ತೆ. ಸೊ ದಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಪರ್ಮನೆಂಟ್ ಲಾಸ್. ಸೊ ಇಫ್ ಹಿ ಗೋಸ್ ಫಾರ್ ಅ ಕೋರ್ಟ್ ಫಾರ್ ಅ ಕಾಂಪನ್ಸೇಷನ್, ಸೊ ದೆನ್ ಆಲ್ ದಿಸ್ ರೆಕಾರ್ಡ್ಸ್ ಬಿಕಮ್ಸ್ ಎ ಮೋರ್ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದೇನು ಮ್ಯಾಮ್, ಫೊರೆನ್ಸಿಕಲ್ ನಾವು ಒಂದು ಪ್ರಿನ್ಸಿಪಲ್ ಹೇಳ್ತೀವಿ ಮ್ಯಾಮ್, ಲೋಕಾರ್ಡ್ಸ್ ಎಕ್ಸ್ಚೇಂಜ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಇನ್ನೊಂದ್ಸಲ ಹೇಳಿ. ಲೋಕಾರ್ಡ್ಸ್ ಎಕ್ಸ್ಚೇಂಜ್ ಪ್ರಿನ್ಸಿಪಲ್ ಏನಂದ್ರೆ ಮ್ಯಾಮ್, ಎರಡು ವ್ಯಕ್ತಿ ಅಥವಾ ಎರಡು ಆಬ್ಜೆಕ್ಟ್ ಒಂದಕ್ಕೊಂದು ಕಾಂಟ್ಯಾಕ್ಟ್ ಬಂದರೆ ಒಂದು ಎವಿಡೆನ್ಸ್ ಆದ್ರೂ ಬಿದ್ದೋಗುತ್ತೆ. ನಾನು ಇಷ್ಟೊತ್ತಿಲ್ಲಿ ಕೂತಿದ್ದೀನಿ, ಸಮ್ ಎವಿಡೆನ್ಸ್ ಹ್ಯಾವ್ ಲೆಫ್ಟ್ ಹಿಯರ್. ಸೊ ದಟ್ ಓನ್ಲಿ ಎನಿ ಫೊರೆನ್ಸಿಕ್ ಬ್ರೈನ್ ಕ್ಯಾನ್ ಟ್ರೇಸ್ ಇಟ್. ಈಗ ನಾನಲ್ಲಿ ಕೂತಿದ್ದೆ ಇಷ್ಟೊತ್ತು, ವಿ ಹ್ಯಾಡ್ ಎ ಕಪ್ ಆಫ್ ಟೀ, ಸೊ ಐ ಹ್ಯಾವ್ ಲೆಫ್ಟ್ ಮೆನಿ ಎವಿಡೆನ್ಸಸ್ ದೇ. ಸೊ ಮೈ ಫಿಂಗರ್ ಪ್ರಿಂಟ್ಸ್ ಆನ್ ಲೋಟದಲ್ಲಿ, ನನ್ನ ಲಿಪ್ ಪ್ರಿಂಟ್ಸ್ ಆನ್ ದ ಕಪ್ಪಲ್ಲಿ, ನಾನು ಕೂತಿದ್ದ ಜಾಗದಲ್ಲಿ, ನನ್ನ ಸ್ಕಿನ್ ಸೆಲ್ಸ್ ಶುಡ್ ಹ್ಯಾವ್ ಅಟ್ಯಾಚ್ ಟು ದ ಎಪಿಥೆಲಿಯಲ್. ಸೊ ಸಮ್ ಎಕ್ಸ್ಚೇಂಜ್ ವಿಲ್ ಬಿ ದೇರ್. ಸೊ ಓನ್ಲಿ ಥಿಂಗ್ ಇಸ್ ದಟ್ ಎಕ್ಸ್ಚೇಂಜ್ ಶುಡ್ ಬಿ ಟ್ರೇಸ್ಡ್. So that is what we'll look into the forensics. Okay. And okay, ನಮ್ಮ ಎರಡನೇ ಕೇಸ್ ಇಸ್ ಅಡಾಲ್ಫ್ ಹಿಟ್ಲರ್ನ ಕೇಸ್. ಸೊ ಅಟ್ ದ ಎಂಡ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್ ಏನಂದ್ರೆ ಅಡಾಲ್ಫ್ ಹಿಟ್ಲರ್ ಈವಾ ಬ್ರೌನ್ನ ಜೊತೆ ಎಸ್ಕೇಪ್ ಆಗಿ ಎಲ್ಲೋ ಹೊಟ್ಟೋಗಿದ್ದಾರೆ ಅನ್ನೋದು, ಆ ಥರದ್ ಒಂದು ಸುದ್ದಿ ಇವತ್ತಿಗೂ ಅದನ್ನ ನಂಬೋರಿದ್ದಾರೆ. 1945 ಅಲ್ಲಿ ಇನ್ಫ್ಯಾಕ್ಟ್ ದೇ ಡೈಡ್ ಟುಗೆದರ್ ಅಂಡ್ ರಷ್ಯನ್ ಸೋಲ್ಜರೇ ಅವರ ದೇಹವನ್ನ ಹೂತ್ ಹಾಕ್ತಾರೆ ಕೂಡ. ಬಟ್ ಸಾಕಷ್ಟು ಜನ ಇದನ್ನ ಒಪ್ಪೋದಿಲ್ಲ. ಒಪ್ಪದೇ ಇದ್ದಾಗ ಏನಾಗುತ್ತೆ, ಐ ಥಿಂಕ್ ಫೈನಲಿ ಹೂತಾಕಿದ್ದಂಥ ಜಾಗದಿಂದ ಆ ದೇಹವನ್ನ ತೆಗೆದು
they could match the dental Dental records of records. Adolf Hitler Exactly. with the body and prove that ಇದು Adolf Hitlerನ ದೇಹನೇ ಅಂತ. Totally agree, ma'am. Huh. Because in one of the historical perspective, Adolf Hitler is one thing. On the denture tooth set, even it's kept in the museums because that is how it is dentures. And when we give for students case studies, it is one of the landmark case. So because the proving of his dead body, see once victim closure, ಈಗ ಯಾವುದೇ ಕೇಸ್ ಅಲ್ಲಿ ಸತ್ತಂತ ಈಗ ಫ್ಯಾಮಿಲಿಗೆ ಹೆಂಗ್ ಬೇಕಾಗಿರುತ್ತೆ ಅಂದ್ರೆ ಮ್ಯಾಮ್, ಈಗ ನಾವು ವೆನ್ ವಿ ಆರ್ ಹ್ಯಾಂಡಿಂಗ್ ಓವರ್ ದ ಅನ್ಐಡೆಂಟಿಫೈಡ್ ಬಾಡೀಸ್ ಟು ಕರೆದ್ಬಿಟ್ಟು ನಿಮ್ಮ ಮನೆಯವ್ರನ್ನ ತಗೊಂಡೋಗಿ ಅಂದ್ರೆ ಫ್ಯಾಮಿಲಿ ಫಸ್ಟ್ ಕ್ವಶನ್ ನಿಜವಾಗ್ಲೂ ನಮ್ಮ ಮನೆಯವರೇ, ಆರ್ ಯು ಶೋರ್? ಬಿಕಾಸ್ ಅದು ಸ್ವಾಭಾವಿಕವಾಗಿ ಎಲ್ಲರಿಗೂ ಬಂದೇ ಬರ್ತದೆ ಕ್ವೆಶ್ಚನ್. ಸೊ ಇಂಥ ಕ್ವೆಶ್ಚನ್ ಬಂದಾಗ ದೀಸ್ ರೆಕಾರ್ಡ್ಸ್ ಬಿಕಮ್ಸ್ ವೆರಿ ವೈಟಲ್. Tooth and dental records were very vital. So again, coming back to the same thing, Western countries have been using this. So that's why the branch is ತುಂಬಾ ಚೆನ್ನಾಗಿ ಬೆಳೆದಿದೆ. ಆಮೇಲೆ ಎಲ್ಲಾ ಕೇಸಸ್ಸಲ್ಲೂ ಓರಲ್ ಅಟಾಪ್ಸಿ ಇಸ್ ಮ್ಯಾಂಡೇಟರಿ. ಸರ್ ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಡೆಂಟಿಸ್ಟ್ ಆ ರೆಕಾರ್ಡ್ ನ ತಂದು ತೋರಿಸ್ತಾರೆ ಅಂಡ್ ಅದನ್ನ ಮ್ಯಾಚ್ ಮಾಡಿದಾಗ ಅದು ಕರೆಕ್ಟ್ ಆಗಿರೋದು. ಈ ತರದ ಕೇಸಸ್ ಎಲ್ಲ ನೋಡಿದಾಗ ಎಷ್ಟು ಮುಖ್ಯ ನಾವು ಡೆಂಟಲ್ ರೆಕಾರ್ಡ್ ಮೇಂಟೈನ್ ಮಾಡೋದು ಅಂತ ಗೊತ್ತಾಗುತ್ತೆ. ಇಫ್ ಯು ಸಿ ಮ್ಯಾಮ್, ಇದಕ್ಕೆ ದುಡ್ಡು ಖರ್ಚಾಗಿರಲ್ಲ, ನಾನ್ ಇನ್ವೇಸಿವ್ ಅಂದ್ರೆ ಏನು ಕಟ್ಟು ಮಾಡಿಲ್ಲ, ಆಮೇಲೆ ಟೈಮ್ ಕನ್ಸ್ಟೆಂಟು ಕಮ್ಮಿನೇ. ಈಗ DNA ಅಂತ ತಗೊಳ್ಳಿ ಮ್ಯಾಮ್, ಐ ಹ್ಯಾವ್ DNA ಇಸ್ ಗುಡ್, ಐ ಅಂಡರ್ಸ್ಟ್ಯಾಂಡ್, ಬಟ್ ಟೆಕ್ನಿಕ್ ಸೆನ್ಸಿಟಿವ್, ಫೈನಾನ್ಸ್, ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ಟೈಮ್ ಇಸ್ ಮೋರ್. ಸೊ ಇವೆಲ್ಲ ಇದ್ದಾಗ ಟೀತ್ ಬಿಕಮ್ಸ್ ಅ ವೆರಿ ರಿಲಯಬಲ್ ಸೋರ್ಸ್. ಸೊ ವೆರಿ ರಿಲಯಬಲ್ ನಾನ್ ಇನ್ವೇಸಿವ್ ಟೆಕ್ನಿಕ್ ಫಾರ್ ಐಡೆಂಟಿಫಿಕೇಶನ್. ಸೊ ಯೂಶಲಿ ಏನಾಗುತ್ತೆ ಅಂದರೆ ಪೋಸ್ಟ್ ಮಾರ್ಟಮಲ್ಲೆಲ್ಲ ಮ್ಯಾಮ್ ಯಾಕೆ ವ್ಯಕ್ತಿ ಸತ್ತ ಅಂತ ನಾವು ಐಡೆಂಟಿಫೈ ಮಾಡಕ್ ಹೋಗ್ತೀವಿ ಜನರಲ್ ಅಟಾಪ್ಸಿ, ಫೊರೆನ್ಸಿಕ್ ಅಟಾಪ್ಸಿಲಿ. ಇಲ್ಲಿ ವ್ಯಕ್ತಿ ಯಾರು ಅಂತ ಐಡೆಂಟಿಫೈ ಮಾಡಕ್ ಹೋಗ್ತೀವಿ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಆಲ್ಸೋ ಅಲ್ಲ. ವ್ಯಕ್ತಿ ಯಾರು ಅಂತ ಐಡೆಂಟಿಫೈ ಮಾಡಿದ್ರೆ ಅವ್ನು ಯಾಕೆ ಸತ್ತ ಅಂತ ತಿಳ್ಕೊಂಡು, ಬೋತ್ ಆರ್ ಇಂಪಾರ್ಟೆಂಟ್ ಇನ್ ಹ್ಯಾಂಡಿಂಗ್ ಓವರ್ ದ ಬಾಡೀಸ್ ಟು ದ ಫ್ಯಾಮಿಲಿ ಮೆಂಬರ್ಸ್ ಐಡೆಂಟಿಫೈ. ಈಗ ಕಮಿಂಗ್ ಬ್ಯಾಕ್ ಟು ಮೆನಿ ಎಕ್ಸಿಬಿಷನ್ ಕೇಸಿಗೆ, ಧರ್ಮಸ್ಥಳ ಕೇಸಲ್ಲಿ ಯಾಕೆ ಅಷ್ಟೊಂದು ಬರೆಯಲ್ಪಿಡ್ಸಿತ್ತು ಅಂದರೆ ಕುಡ್ ಬಿ ಎ ಗಾರ್ಡ್ ಸೆಕ್ಷನ್. ಮೆನಿ ಡ್ರೈವರ್ಸ್ ಸತ್ತಿರ್ತಾರೆ. ಈಗ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಮ್ಯಾಮ್, ಈಗ ಒಂದು ಅನ್ಐಡೆಂಟಿಫೈಡ್ ಬಾಡಿ ಸಿಕ್ತು ಅಂದರೆ ಪೊಲೀಸ್ ಏನು ಮಾಡ್ತಾರೆ ಅದು ಅಂತ. ಈಗ ಒಂದು ಗಾರ್ಡ್ ಸೆಕ್ಷನ್ ಒಂದು ಆಕ್ಸಿಡೆಂಟ್ ಆಯಿತು, ಒಬ್ಬ ಡೆಡ್ ಬಾಡಿ ಸಿಕ್ತ, ಅವ್ನು ಯಾವುದೋ ನಾರ್ತ್ ಇಂಡಿಯಾ ಮೂಲದವನು ಇರ್ತಾನೆ, ಅದು ಜಮ್ಮು ಕಾಶ್ಮೀರನೋ ಬಿಹಾರ್ ಮೂಲದವನು ಇರ್ತಾನೆ. ಸೊ ಪೊಲೀಸ್ ಏನು ಮಾಡ್ತಾರೆ, ಅಲ್ಲಿ ಸತ್ತ ಅಂತ ಗೊತ್ತಾದ ತಕ್ಷಣ ಫಸ್ಟ್ ಇನ್ಫಾರ್ಮರ್ಸ್ ಅಂತ ಇರ್ತಾರೆ, ಅವ್ರು ಕರ್ಕೊಂಡೋಗಿ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ಬರ್ತಾರೆ, ಮಹಾಜರ್ ಮಾಡ್ತಾರೆ, ಬಾಡಿನ ನಿಯರ್ ಬೈ ಮೆಡಿಕಲ್ ಹಾಸ್ಪಿಟಲ್ಗೆ ಅಟಾಪ್ಸಿ ಕಳಿಸ್ತಾರೆ. ಅಟಾಪ್ಸಿ ಕಳಿಸಿ ಅಟಾಪ್ಸಿ ರಿಪೋರ್ಟ್ ಬರುತ್ತೆ. ಸೊ ಇಂಡಿಯನ್ ಲಾ ಏನು ಹೇಳುತ್ತೆ ಅಂದರೆ ಮ್ಯಾಕ್ಸಿಮಮ್ ಅಪ್ ಟು 72 hours to 3 days ಯು ಕ್ಯಾನ್ ಕೀಪ್ ದ ಬಾಡಿ ಇನ್ ದ ಕಸ್ಟಡಿ. ದೇರ್ ಆರ್ ಕೇಸಸ್ ದೇ ಕೆಪ್ಟ್ ಅಪ್ ಟು 15 days. ವಿತಿನ್ 73 days to 15 days ಅಲ್ಲಿ ಸರ್ಚ್ ಮಾಡಬೇಕು. ಇಲ್ಲ ವೇರ್ ಅಬೌಟ್ಸ್ ಅಬೌಟ್ ದ ಪರ್ಸನ್ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಯು ಹ್ಯಾವ್ ಟು ವಾಟ್ ಯು ಡೂ ಇಸ್ ದ ರ್ಯಾಂಕ್ ಆಫ್ ACP ಏನಿರ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಇರ್ತಾರೆ, ಹಿ ಕ್ಯಾನ್ ಟೇಕ್ ಎ ಕಾಲ್, ಇನ್ನು ಇಟ್ಕೋಬೋದಾ ಅಥವಾ ಅದನ್ನು ದಫನ್ ಮಾಡೋದಂತ. ಮೋಸ್ಟ್ ಆಫ್ ದ ಟೈಮ್ 99% ಆಫ್ ದ ಟೈಮ್ ಅನ್ಲೆಸ್ ಅಂಟಿಲ್ ಇಟ್ ಇಸ್ ಅ VIP ಆರ್ ಸಮಥಿಂಗ್ ಫೌಲ್ ಪ್ಲೇ ಇಲ್ಲ ಅಂದರೆ ದಫನ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಅಲ್ಲಿ ಯಾರೋ ಅವ್ನು ಬದುಕಿದಾನೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಫ್ಯಾಮಿಲೀಸು. ಇಲ್ಲಿನ ಸತ್ತಿರೋ ವಿಷಯ ಯಾರಿಗೂ ಗೊತ್ತಿರಲ್ಲ. ಸೊ ನಮ್ಮಲ್ಲಿ ಸಿಸ್ಟಮ್ನು ಹೆಂಗಿದೆ ಅಂದರೆ, ನಾವು ಬೆಳಗ್ಗೆ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಇಫ್ ಯು ಸಿ ದ ಸ್ಟ್ಯಾಟಿಸ್ಟಿಕ್ಸ್ ಆಫ್ ಅನ್ಐಡೆಂಟಿಫೈಡ್ ಡೆಡ್ ಬಾಡೀಸ್ ಇನ್ ಇಂಡಿಯಾ ಇಸ್ ಅಪ್ರಾಕ್ಸಿಮೇಟ್ಲಿ 70,000 to 80,000. ದಟ್ ಈಸ್ ದ ಆಕ್ಚುಯಲ್ ಡೇಟಾ ಬಟ್ ದ ಗವರ್ಮೆಂಟ್ ಗಿವ್ಸ್. ಬೆಂಗಳೂರಲ್ಲಿ ಐ ಥಿಂಕ್ 4,000 to 5,000 ಇದೆ. ಎಕ್ಸಾಕ್ಟ್ಲಿ. ಇಷ್ಟು ಇರಬೇಕಾದ್ರೆ ಅನ್ಐಡೆಂಟಿಫೈಡ್ ಬಾಡೀಸು, ಈಗ ನಾನು ಸತ್ತಿದ್ದೀನಿ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ತೊಗೊಂಡ್ರೆ ನಾನು ಸತ್ತಿದ್ದೀನಿ ಅಂತ ಕನ್ಸಿಡರ್ ಫ್ಯಾಮಿಲಿ ಗೊತ್ತಿರಲ್ಲ, ನನ್ನ ಹೆಸರಲ್ಲಿ ಎಷ್ಟೊಂದು ಫೌಲ್ ಪ್ಲೇ ಆಗ್ಬೋದು. ಸೊ ಅನ್ಲೆಸ್ ಅಂಟಿಲ್ ದ ಬಾಡಿ ಐಡೆಂಟಿಫೈ ಆಗಿ ಅದನ್ನ ರೈಟ್ ವೇ ಆಫ್ ಕ್ರೈಮ್. ಆಮೇಲೆ ಫಾರ್ ಎಕ್ಸಾಂಪಲ್ ನಾನೀಗೆಲ್ಲೋ ಟ್ರೆಕ್ ಹೋಗಿರ್ತೀನಿ, ಸತ್ತೆ, ಐ ಆಮ್ ಅ ಹಿಂದೂ, ಐ ವಾಂಟ್ ಮೈ ಫೈನಲ್ ರೈಟ್ಸ್ ಟು ಬಿ ಪರ್ಫಾರ್ಮ್ಡ್ ಇನ್ ಪರ್ಟಿಕ್ಯುಲರ್ ವೇ, ದಟ್ ಈಸ್ ಮೈ ವಿಶ್. ಸೊ ಈಗ ಬದುಕಿದಾಗ ಅಷ್ಟೇ ಅಲ್ಲ ನಾವು ಆಸೆ ಪೂರೈಸಬೇಕಾಗಿರೋದು, ಸತ್ ಮೇಲೂ ದಟ್ ಹ್ಯಾಸ್ ಟು ಬಿ. ದಟ್ಸ್ ವಾಟ್ ಐ ವಾಸ್ ಡಿಸ್ಕಸಿಂಗ್ ಅಬೌಟ್ ಆರ್ಟಿಕಲ್ 21 ವೇರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲಹಾಬಾದಲ್ಲಿ ಒಂದು ಕೋರ್ಟ್ ಹೋಗುತ್ತೆ 22 ಅಲ್ಲಿ, ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ದೆನ್ ಸುಪ್ರೀಂ ಕೋರ್ಟ್ ಗಿವ್ಸ್ ಅ ಡೈರೆಕ್ಷನ್ ಸೇಯಿಂಗ್ ದಟ್ ಆರ್ಟಿಕಲ್ 21 ವೇರ್ ಲಿವಿಂಗ್ ಇಂಡಿವಿಜುವಲ್ಸ್ ಎಂಜಾಯ್ಸ್, ಬರೀ ಅದು ಬದುಕಿರೋರ್ಗಲ್ಲಪ್ಪ, ಸತ್ ಮೇಲೂ ಅದು ಎಕ್ಸ್ಟೆಂಡ್ ಆಗಬೇಕು. ದಟ್ಸ್ ವಾಟ್ ವಿ ಆಲ್ವೇಸ್ ಕೆಪ್ಟ್ ಟೆಲ್ಲಿಂಗ್, ಡಿಗ್ನಿಟಿ ಫಾರ್ ದ ಡೆಡ್, ಟ್ರಾಮಾ ಫಾರ್ ದ ಲಿವಿಂಗ್. ನಾವು ಸತ್ತವ್ರಿಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ಆ್ಯಕ್ಚುಲಿ ಬದುಕಿರೋನ್ನ ಸಾಯಿಸ್ತೀವಿ. ಸರ್, ಮತ್ತೊಂದು ಲ್ಯಾಂಡ್ಮಾರ್ಕ್ ಕೇಸ್ 1991 ನಡೆದಂತಹ ರಾಜೀವ್ ಗಾಂಧಿ ಅಸಾಸಿನೇಷನ್ ಕೇಸ್, ಅಲ್ಲಿ ಹೇಗೆ ಫೊರೆನ್ಸಿಕ್ ಒಡಂಟಾಲಜಿ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್? ಎರಡಲ್ಲೂ ಮ್ಯಾಮ್, ಒಂದು ರಾಜೀವ್ ಗಾಂಧಿ ಸರ್ ಕೇಸಲ್ಲೂ ಮತ್ತೆ ಅವ್ರ ಅಸಾಸಿನೇಟರ್ ಇಬ್ಬರಲ್ಲೂ ಫೊರೆನ್ಸಿಕ್ ಒಡಂಟಾಲಜಿ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್. ರಾಜೀವ್ ಗಾಂಧಿ ಕೇಸಲ್ಲಿ ಫ್ರಾಗ್ಮೆಂಟ್ಸ್ ಆಫ್ ಟೀತ್ ಅಂಡ್ ಜಾ ರೆಕಾರ್ಡ್ಸ್ ವರ್ ಟೇಕನ್ ಫಾರ್ ಐಡೆಂಟಿಫಿಕೇಶನ್ ಅಂಡ್ ಫೈನಲಿ ಕನ್ಫರ್ಮಿಂಗ್, ಬಿಕಾಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪರ್ಸನಾಲಿಟಿ ಫಾರ್ ದ ಕಂಟ್ರಿ. ಸೊ ಅವ್ರ ಸರ್ ಕೇಸಲ್ಲೂ ಅಷ್ಟೇ dental and teeth fragments were confirmed and his death was declared. Second thing is ಇಲ್ಲಿ ಕೋನಂಕುಟೆ ಕ್ರಾಸಲ್ಲಿ ಅವ್ರು ಆಗುತ್ತೆ, their bodies were again brought for identification to the Bangalore Medical College. ಅಲ್ಲಿ ಅಸಾಸಿನೇಟರ್ ಅವ್ರು ಕೊಂದಾದ್ಮೇಲೆ ಬಾಡೀಸ್ again teeth identification everything was again ಬೆಂಗಳೂರಲ್ಲಿ, that time it was 92 ಅಲ್ಲಿ, so it was again done in our Bangalore Medical College mortuaries only. So time and then it has been used. I'm not telling it has not been used, but the only thing is why it has not been regularly practiced. So when we speak about some
XYZ case, when VIP cases, we should not be used. ಸೊ ಆ VIP ಕೇಸಸ್ ತಗೊಳ್ಳೋದು ಏನಕ್ಕಂದ್ರೆ ಅದ್ರ ಬಗ್ಗೆ ಅಟ್ಲೀಸ್ಟ್ ಜನರಿಗೆ ನಾಲೆಡ್ಜ್ ಸಿಕ್ಕಿ ಸಿಗುತ್ತೆ ಅಂತ. ಎಷ್ಟು ಇಂಪಾರ್ಟೆಂಟ್ ಇದು ಅಂತ ಗೊತ್ತಾಗ್ಲಿ ಅಂತ. ಟೀತ್ ಅಂದ್ರೆ ಈ ತರ ಎವಿಡೆನ್ಸಸ್ ಬರೀ ನಾವು ಅಪ್ಲೈ ಮಾಡ್ಬೇಕಾದ್ರೆ ಬರೀ ನಾವು VIP ಕೇಸ್ ಹೌದು ಜನಸಾಮಾನ್ಯ ಕೇಸಸ್ಗೂ ಅಪ್ಲೈ ಮಾಡಿದ್ರೆ ನಾವು ಉತ್ತರಾಖಂಡ್ ಕೇಸ್ ಡಿಸ್ಕಸ್ ಮಾಡಿದ್ವಿ ಮ್ಯಾಮ್. ಅದೇ 2,000 ಜನಕ್ಕೆ ರಿಲೀಫ್ ಸಿಕ್ಕಿದ್ರೆ ಇಟ್ ಬಿಕಮ್ಸ್ ಎ ಮೇಜರ್ ಡಿಫರೆನ್ಸ್. ಹೌದು ಆಮೇಲೆ ಮ್ಯಾಮ್ ನಮ್ಮಲ್ಲಿ ಡೆಂಟಿಸ್ಟ್ಗಳ್ಗೇನು ಕೊರತೆನೂ ಇಲ್ಲ, ಅಂಡ್ ವಿ ಹ್ಯಾವ್ ಲಾಟ್ ಆಫ್ ಟ್ರೈನ್ ಡೆಂಟಿಸ್ಟ್. ಓನ್ಲಿ ಥಿಂಗ್ ಇಸ್ ಗವರ್ಮೆಂಟ್ ಶುಡ್ ಸ್ಟಾರ್ಟ್ ಓಪನಿಂಗ್ ಇಟ್ಸ್ ಐ ಅಂಡ್ ಸ್ಟಾರ್ಟ್ ಯುಟಿಲೈಸಿಂಗ್ ದೇರ್ ಸ್ಕಿಲ್ಸ್ ಫಾರ್ ದೀಸ್ ರೀಸನ್ಸ್ ಮ್ಯಾಮ್. ಅಂಡ್ ವೀರಪ್ಪನ್ ಕೇಸಲ್ಲೂ ಐ ಥಿಂಕ್ ಹಾಗೆ ಆಯ್ತು. ಯಾಕಂದ್ರೆ ಅವರ ಬಾಡಿನ ನೋಡಿದಾಗ ಆ ಸಿಗ್ನೇಚರ್ ಸ್ಟೈಲ್ ಅಂತ ಕರೆಸ್ಕೊಳ್ಳೋ ಮೀಸೆ ಇರಲಿಲ್ಲ. ಸೊ ಹಾಗಾಗಿ ಅಂಡ್ ತುಂಬಾ ವಯಸ್ಸಾಗಿತ್ತು ಆ ಟೈಮಲ್ಲಿ, ವೀರಪ್ಪನೇನಾ ಅಲ್ವಾ ಅಂತೆಲ್ಲ ಆ ಕನ್ಫ್ಯೂಷನ್ ಇದ್ದಂಥ ಟೈಮಲ್ಲಿ ಐ ಥಿಂಕ್ ಅವರ ಎಕ್ಸ್ಟರ್ನಲ್ ಇಯರ್ ಇಟ್ ವಾಸ್ ಅ ಲಿಟಲ್ ಪೆಕ್ಯುಲರ್ ಅಥವಾ ಡಿಫ್ರೆಂಟ್. ಅದರ ಆಧಾರದ ಮೇಲೆ ಅಂಡ್ ಒಂದು ಸಲ ಅವರು ಐ ಥಿಂಕ್ ಅಂಡ್ ಒಂದ್ಸಲ ತುಂಬಾ ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಡೆಂಟಲ್ ಫಿಲ್ಲಿಂಗು ಏನೋ ಮಾಡಿಸ್ಕೊಳ್ಳೋದಕ್ಕೆ ಡಾಕ್ಟರ್ ಹತ್ರ ಹೋಗಿದ್ದು, ಅದರ ರೆಕಾರ್ಡ್ಸ್ ಇದ್ದು ದೇ ಕುಡ್ ಮ್ಯಾಚ್ ಅಂತ ಕೂಡ. Especially when it comes to Veerappan's case also, the problem with the antemortem records. Because he lived his entire life, Veerappan's case, he lived his entire life in the forest, no antemortem records were there. So it's based upon the facial features, they finally confirmed his death, not solely on the dental features. When antemortem records ilve illa andre, we do something called as reconstructive identification. But idರಲ್ಲಿ ಸಾಯಿಸಿರೋರು ಯಾರು ಅಂತ ಗೊತ್ತಿತ್ತು, just they have to confirm it ಕರೆಕ್ಟ್ for the judiciary system. ಎಸ್. ಸೊ ಮತ್ತು 2 ಕೇಸಸ್ ಬಗ್ಗೆ ಮಾತಾಡ್ಬೇಕು ನಾವು. ಅಜ್ಮಲ್ ಕಸಬ್ ಕೇಸ್ ವೆರಿ ಇಂಟ್ರೆಸ್ಟಿಂಗ್ ಅದು ಅಜ್ಮಲ್ ಕಸಬ್ ಕೇಸ್ ಮ್ಯಾಮ್. ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್ ವೈ ಟೀತ್ ಬಿಕಮ್ಸ್ ಇನ್ ಇಂಪಾರ್ಟೆಂಟ್ ಫಾರ್ ಏಜ್ ಅಂತ ಹೇಳ್ತೀವಿ ನಾವು. ಸೊ ಯೂಶಲಿ ಮ್ಯಾಮ್ ಫೊರೆನ್ಸಿಕ್ ಮೆಡಿಸಿನಲ್ಲಿ ಹೋದ್ರೆ ಲಾಂಗ್ ಬೋನ್ಸ್ ತಗೋತೀವಿ ಏಜ್ ಎಸ್ಟಿಮೇಷನ್ಸ್ಗೆ, ಅಥವಾ ಜಾಯಿಂಟ್ ಕ್ಲೋಷರ್. ನಮಗೆ ಸಿಂಪಲ್ ಎಕ್ಸಾಂಪಲ್ಸ್ ಮ್ಯಾಮ್, ಮನೇಲಿ ಬೈತಾ ಇರ್ತಾರೆ ದೇಹ ಬೆಳೆದಿದೆ ಬುದ್ಧಿ ಬೆಳೆದಿಲ್ಲ ಅಂತ. ಸೊ ವೈ ವಿ ಟೆಲ್ ದಿಸ್, ಒಂದೊಂದು ಏಜ್ಗೆ ಒಂದೊಂದು ಮೆಚುರಿಟಿ ಲೆವೆಲ್ಸ್ ಅಂತ ಹೇಳ್ತೀವಿ. ಸೊ ಓಕೆ, ಸೊ ಆಮೇಲೆ ಮಕ್ಕಳು 14 ವರ್ಷವರೆಗೂ ಬೆಳೀತಾರೆ ಅಂತ ಎಲ್ಲರಿಗೂ ಗೊತ್ತಿರೋ. ಸೊ ಅದಕ್ಕೆ ಸ್ವಿಮ್ಮಿಂಗ್ ಹಾಕೋದು, ಜಂಪಿಂಗ್ ಮಾಡಿ, ಸ್ಕಿಪ್ಪಿಂಗ್ ಆಡಿಸೋದು ಎಲ್ಲ ಮಾಡ್ತೀವಿ, ಬಿಕಾಸ್ ದೇ ಕ್ಯಾನ್ ಗ್ರೋ ಅಂತ. ಸೊ ಆ ಗ್ರೋತ್ ಪ್ರೊಡಿಕ್ಟರ್ಸ್ನ ಇಟ್ಕೋತೀವಿ. ಈಗ ಜಾಯಿಂಟ್ ಫ್ಯೂಷನ್ ಎಲ್ಲ ಆಗುತ್ತೆ, ಅದನ್ನು ಇಟ್ಕೊಂಡು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಏಜ್. ಸೊ ವಾಟ್ ಹ್ಯಾಪನ್ಸ್ ಇನ್ ಟೂತ್ ಇಸ್, ಟೂತ್ ಆಲ್ಸೋ ಡಸಂಟ್ ಕಮ್ ಔಟ್ ಆಲ್ ಆಫ್ ಎ ಸಡನ್ ಇಂಟು ದ ಓರಲ್ ಕ್ಯಾವಿಟಿ. ಟೂತ್ ಒಂದು 2 ಭಾಗ ತೊಗೊಂಡ್ರೆ, ಕ್ರೌನ್ ಮತ್ತು ರೂಟ್ ಅಂತ ತೊಗೊಂಡ್ರೆ, ಅದು 2 ಭಾಗ ಬೇರೆ ಬೇರೆ ಇನ್ಕ್ರಿಮೆಂಟಲ್ ಫಾರ್ಮೇಷನ್ ಆಗಿ ಬಾಯಿಂದ ಆಚೆ ಬರುತ್ತೆ. ಸೊ ಇನ್ಕ್ರಿಮೆಂಟಲ್ ಫಾರ್ಮೇಷನ್ ಆಗೋದ್ರಿಂದ ವಿ ಕ್ಯಾನ್ ಯೂಸ್ ಇಟ್ ಫಾರ್ ದ ಏಜ್ ಎಸ್ಟಿಮೇಷನ್. ಸೊ ಅಜ್ಮಲ್ ಕಸಬ್ ವೆರಿ ಸ್ಮಾರ್ಟ್ಲಿ ಏನಂತ ಪ್ಲೇ ಮಾಡ್ತಾರೆ ಅಂದರೆ, ನಾನು ಜೂನೈಲ್, ನಂಗೆ ಡೆತ್ ಪೆನಾಲ್ಟಿ ಅನ್ವಯಿಸಲ್ಲ ಅಂತ ಡಿಫೆನ್ಸ್ ಅವ್ರು ಹೋಗ್ತಾರೆ. ಅವಾಗ ಟೀತ್ ಇಸ್ ದ ಓನ್ಲಿ ರೆಕಾರ್ಡ್ ವಿಚ್ ಕ್ಯಾನ್ ಟೆಲ್ ದಟ್ ಹಿ ಈಸ್ ನಾಟ್ ಎ ಜೂನೈಲ್, ಈಸ್ ಅನ್ ಅಡಲ್ಟ್. ಬಿಕಾಸ್ ಥರ್ಡ್ ಮೊಲರ್ಸ್ ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ಸೊ ಏಜ್ ರೇಂಜ್ ವಿಲ್ ಬಿ ಲೆಸ್ ದೆನ್ 6 ಅರೌಂಡ್, ಬಿಕಾಸ್ ಏಜ್ ಹಲ್ಲಿಂದ ಮಾಡಿದ್ರೆ ನಮಗೆ 6 months to 1 year ರೇಂಜಲ್ಲಿ ಸಿಕ್ಬಿಡುತ್ತೆ. ದಟ್ ಇಸ್ ಅ ವೆರಿ ಗುಡ್ ರೇಂಜ್ ಫಾರ್ ದ ಫೊರೆನ್ಸಿಕ್ ಇನ್ವೆಸ್ಟಿಗೇಷನ್ಸ್. ಬಿಕಾಸ್ ಲಾಂಗ್ ಬೋನ್ಸ್ ತಗೊಂಡ್ರೆ 5 ರಿಂದ 10 ವರ್ಷದವರೆಗೂ ಕೊಟ್ಬಿಡ್ತಾರೆ ರೇಂಜ್. ಸೊ ಪ್ಲಸ್ ಆರ್ ಮೈನಸ್ 10 years ಅಂತ ಹೇಳ್ಬಿಡ್ತೀವಿ. ಪ್ಲಸ್ ಆರ್ ಮೈನಸ್ 10 years ಇಸ್ ಅ ಬಿಗ್ ಏಜ್ ರೇಂಜ್. ಸೊ ನ್ಯಾರೋಡೌನಿಂಗ್, ಈಗ ಮದುವೆಗೆ 18 years, 14 years, ಇಟ್ ಬಿಕಮ್ಸ್ ಅ ವೆರಿ ಚಾಲೆಂಜಿಂಗ್ ಕ್ವೆಶ್ಚನ್. ಸೊ ಇವ್ರ ಕೇಸಲ್ಲಿ ಏನಾಯಿತು ಅಂದರೆ, ಟೀತ್ ಬಿಕಮ್ ಅ ವೈಟಲ್ ರೋಲ್ ಟು ಟೆಲ್ ದಟ್ ಈಸ್ ಪ್ರೂವ್ ದಟ್ ಈಸ್ ಅನ್ ಅಡಲ್ಟ್. So the victim card of playing that juvenile was abolished. That's why he could get a death penalty. Illa andre he would have escaped from the death penalty. And we are speaking on the right day of 26/11. Oh my God. Correct. Very coincidentally we are speaking about his case on the exactly the same 26/11 ಶೂಟ್ ಮಾಡ್ತಾ ಇದೀವಿ ಆಕ್ಚುಲಿ Exactly. ಮತ್ತೊಂದು ಕೇಸ್, ಶೀನಾ ಬೋರಾ ಕೇಸ್. Exactly. So they are healthcare professionals, both couples were there. What happens, they murder, they bury the body. The body will be skeletonized. And that was one of the case. Again, facial reconstruction ಮಾಡ್ತೀವಿ ನಾವು. ಈಗ ವಿಜುವಲ್ಸ್ ಅಲ್ಲಿ ನೋಡಿದಂಗೆ ವಾಟ್ ಈಸ್ ಫೇಶಿಯಲ್ ರಿಕನ್ಸ್ಟ್ರಕ್ಷನ್ ಅಂದರೆ, ನಾವು ಬದುಕಿದ್ದಾಗ ಮೂಳೆ ಮೇಲೆ ಒಂದು ಚರ್ಮದ ಪದರ ಇದೆ, ಅದ್ರ ಒಳಗಡೆ ಮಜಲ್ ಇದೆ. ಸೊ ಅದನ್ನ ಥಿಕ್ನೆಸ್ ಪ್ರಕಾರ ಎಲ್ಲಿ ಎಷ್ಟು ಪದರ ಥಿಕ್ನೆಸ್ ಬೇಕು ಅಂತ ಸೈಂಟಿಫಿಕಲಿ ಪ್ರೂವ್ ಮಾಡಿದೀವಿ ನಾವು. ಸೊ ಈ ಕಣ್ಣಿನ ಕೆಳಗಡೆ ಎಷ್ಟು ಚರ್ಮ ಥಿಕ್ನೆಸ್ ಇರಬೇಕು, ಜಾ ಲೈನ್ ಕೆಳಗಡೆ ಎಷ್ಟು ಥಿಕ್ನೆಸ್ ಇರಬೇಕು, ಹಣೆ ಮೇಲೆ ಎಷ್ಟು ಥಿಕ್ನೆಸ್ ಇರಬೇಕು ಅಂತ ಒಂದೊಂದು ಫೀಚರ್ಸ್ ಇದೆ. ಅದ್ರ ಪ್ರಕಾರ ನಾವು ಸ್ಕಲ್ಪ್ ಮಾಡ್ತೀವಿ. ಸ್ಕಲ್ಪ್ ಮಾಡಿ ಪೊಲೀಸಿಗೆ ಕೊಟ್ಟರೆ ದೇ ಚೇಂಜ್ ವಿತ್ ದ ಸಾಫ್ಟ್ವೇರ್ಸು, ಹೇರ್ ಸ್ಟೈಲು, ಕಣ್ಣು ಎಲ್ಲ ಚೇಂಜ್ ಮಾಡಿ ಕ್ರಿಮಿನಲ್ಸ್ ಐಡೆಂಟಿಫೈ ಮಾಡ್ತಾರೆ. ಸೊ ಇದೇ ರೀತಿ ವಿ ಡಿಡ್ ಅ ಫೇಶಿಯಲ್ ರಿಕನ್ಸ್ಟ್ರಕ್ಷನ್, ಫೊರೆನ್ಸಿಕ್ ಟೀಮ್ ಡಿಡ್ ಅ ಫೇಶಿಯಲ್ ರಿಕನ್ಸ್ಟ್ರಕ್ಷನ್ ಅಬೌಟ್ ದ ಶೀನಾ ಬೋರಾ ಕೇಸ್ ಟು ಕನ್ಫರ್ಮ್ ದ ಸ್ಕೆಲಿಟನ್, ಅವ್ರದ್ದೇನೋ ಅಲ್ವೋ ಅಂತ. ದೆನ್ ಇಟ್ ವಾಸ್ ಐಡೆಂಟಿಫೈ. ಸೊ ಅದಕ್ಕೋಸ್ಕರ ಅದನ್ನೇ ನಾನು ಹೇಳ್ದಂಗೆ, ಹಲ್ಲು ಮತ್ತೆ ಮೂಳೆ ಯಾವತ್ತೂ ಸುಳ್ಳು ಹೇಳಲ್ಲ. ಸೊ ಎಷ್ಟೇ ವರ್ಷಗಳಾದ್ರೂ ಇಟ್ ಕ್ಯಾನ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್. ಕರೆಕ್ಟ್. ಆಲ್ಸೋ ನಿರ್ಭಯ ಕೇಸಲ್ಲಿ 5 ಕನ್ವಿಕ್ಟ್ಸ್ ಅಲ್ಲಿ 2 ಬೈಟ್ ಮಾರ್ಕ್ಸ್ ಆನ್ ದ ಲೇಡಿ ವಾಸ್ ಪ್ರೂವನ್. ಇದು ಇವರದ್ದೇ ಅಂತ ಪ್ರೂವ್ ಆಗಿ ಅದರಿಂದ ಒಂದು ನ್ಯಾಯ ಸಿಗೋ ಹಾಗಾಯ್ತು. ವೈ ಫೊರೆನ್ಸಿಕ್ ಡೆಂಟಿಸ್ಟ್ರಿ ಅಟ್ಲೀಸ್ಟ್ ನಾವು
few people know us because of that case, Mm. and all thanks to our teacher, Dr. Ashit Acharya, because he's one of the main, what do you call, investigator in that bite mark Nirbhaya's case. And that was the case which gained media attention, ಹೌದು. because ಅದಕ್ಕಿಂತ heinous crimes we have seen. But Mm. unfortunately, it doesn't get noticed Mm. in the media attention. Mm, mm, mm. Nirbhaya case is one such case which caught the media attention, and Mm. it was national wide news. ಆ ಕೇಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಸರ್ ರಿಪೋರ್ಟ್ ಏನಿದೆ, ಬೈಟ್ ಮಾರ್ಕ್ ರಿಪೋರ್ಟ್, ಇಟ್ ವಾಸ್ upheld by the Supreme Court, that High Court and Supreme Court, that teeth evidence was given equal importance to the DNA. Correct. ಸೊ ದಟ್ ಈಸ್ ಒನ್ ಆಫ್ ದ ಕೇಸ್. ನೀವು ಜಡ್ಜ್ಮೆಂಟ್ ಹೆಂಗಾಗ್ತದೆ ಅಂತ ನೋಡಿದ್ರೆ ಹಳೆ ಕೇಸ್ ಲಾಸ್ಗಳು ರೆಫರ್ ಮಾಡ್ತಾರೆ, ಡಿಫೆನ್ಸ್ ಲಾಯರ್ಸು ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ಸು ಟು ವಾದ ಮಂಡಿಸ್ಬೇಕಾರೆ. ಸೊ ಈ ತರ ಜಡ್ಜ್ಮೆಂಟ್ ಬಂದಾಗ ನಮ್ಮಂತವ್ರಿಗೆ ಏನಾಗುತ್ತೆ ಅಂದ್ರೆ, ಪೊಲೀಸ್ನವ್ರಿಗೂ ಅಷ್ಟೇನೆ ಇದನ್ನ ಯೂಸ್ ಮಾಡ್ಲಿಕ್ಕೆ ದೇ ಬಿಕಮ್ ಮುಂದೆ ಬರಕ್ ಶುರು ಮಾಡ್ತಾರೆ. ಸೊ ದಟ್ ವಾಸ್ ಒನ್ ಆಫ್ ದ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇನ್ ದ ಇಂಡಿಯನ್ ಹಿಸ್ಟ್ರಿ, ವೇರ್ ನಿರ್ಭಯ ಕೇಸ್ ಬರೀ ಸೋಲಿ ಆನ್ ದ ಬೈಟ್ ಮಾರ್ಕ್ ಕನ್ವಿಕ್ಷನ್ ಆಗುತ್ತೆ. ಸೊ ದಟ್ ವಾಸ್ ಒನ್ ಆಫ್ ದ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇನ್ ದ ಇಂಡಿಯನ್ ಹಿಸ್ಟ್ರಿ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಸರ್, ನೋಡಿ ಇಷ್ಟೆಲ್ಲ ಕೇಸಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಒಬ್ಬ ವ್ಯೂವರ್ಗೆ ಅಂತ ತಗೊಂಡಾಗ, ಜನರಲ್ ಪಬ್ಲಿಕ್ಗೆ ದೇ ವಿಲ್ ನೆವರ್ ನೋ ಯಾವ್ಯಾವ್ದ್ರ ಮೂಲಕ ಏನೇನನ್ನ ಟ್ರೇಸ್ ಮಾಡಿದ್ರು, ಹೇಗೆ ಕಂಡುಹಿಡಿದ್ರು, ಹೇಗೆ ಫೈನಲಿ ಇವಾಗ ಅಜ್ಮಲ್ ಕಸಬ್ ಕೇಸ್ ಏನ್ ಹೇಳಿದ್ರಿ, ಹೀ ಈಸ್ ನಾಟ್ ಅ ಮೈನರ್ ಅಂತ ಹೇಗೆ ಪ್ರೂವ್ ಆಯ್ತು, ಅಥವಾ ಬೈಟ್ ಮಾರ್ಕಿಂದ ಈ ವ್ಯಕ್ತಿನೇ ಕ್ರೈಮ್ನ ಮಾಡಿದ್ದು ಅಂತ ಕಂಡು ಹಿಡಿದ್ರು, ಇದನ್ನ ಯಾರು ಮಾಡಿದ್ರು ಗೊತ್ತಿರೋದಿಲ್ಲ. ಇದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಅಂತ ಸಹ ಗೊತ್ತಿರೋದಿಲ್ಲ. ಆ್ಯಂಡ್ ಸೊ ನಾವು ಇವಾಗ ಮಾತಾಡಿದ್ದೆಲ್ಲ ಕೆಲ ದಶಕಗಳು, ಕೆಲ ಶತಮಾನಗಳ ಹಿಂದಿನದ್ದಾದ್ರೆ, ಮ್ಯಾಂಡಿಬಲ್ ಆಫ್ ಟಾಬೂನ್ ಅಂತ, ದಯವಿಟ್ಟು ಇದನ್ನ ನೀವು ಗೂಗಲ್ ಮಾಡಬೇಕು. ಯಾಕಂದ್ರೆ ಟಾಬೂನ್ ಕೇವಲಿ, ಮ್ಯಾಂಡಿಬಲ್ ಅಂದ್ರೆ ಜಾ ಲೈನ್. ಸೊ ಟಾಬೂನ್ ಕೇವಲಿ ಸಿಕ್ಕಂಥ ಒಂದು ಜಾ ಲೈನ್, ಅದನ್ನ ವೆನ್ ದೇ ಹ್ಯಾವ್ ಡನ್ ದ ರಿಸರ್ಚ್, ಅದನ್ನ ಟ್ರೇಸ್ ಬ್ಯಾಕ್ ಮಾಡಿದ್ದಾರೆ ಟು ಈ ಒಂದು ಜಾ ಲೈನ್ ಈಸ್ ಎನಿವೇರ್ ಬಿಟ್ವೀನ್ 38,000 to 1,47,000 years ಓಲ್ಡ್ ಅಂತ. ಅಂದ್ರೆ ಒಂದು ಜಾ ಲೈನ್, ಸ್ಕಲ್, ಹಲ್ಲುಗಳು ಇದೆಲ್ಲ ಸಿಕ್ಕಾಗ ನಾವ್ ಎಷ್ಟು ಹಿಂದಿನವರೆಗೂ ವಿ ಕ್ಯಾನ್ ಟ್ರೇಸ್ ಇಟ್ ಬ್ಯಾಕ್ ಅನ್ನೋದು ಗೊತ್ತಾಗುತ್ತೆ. ಸ್ಪೀಕ್ ಅಬೌಟ್ ಫಾರ್ ದ civilizations. ಸೊ ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ಎನಿ ಸಿವಿಲೈಸೇಷನ್. ವಿ ಗೆಟ್ ದ ಸ್ಕೆಲೆಟಲ್ ರಿಮೇನ್ಸ್ ಅಲ್ಲ ಮ್ಯಾಮ್, ಇದೇ ಅನಾಲಿಸಿಸ್ ಮಾಡ್ತೀವಿ. ಬೇಸಿಕಲಿ ಅಲ್ಲಿದು ಕಲ್ಚರ್ ತಿಳ್ಕೊಳ್ಳಿಕ್ಕೆ, ಅಲ್ಲಿದು ಊಟ ಶೈಲಿ ಹೆಂಗಿತ್ತು, ಅಲ್ಲಾಗ ಟ್ರೀಟ್ಮೆಂಟ್ ಇತ್ತ, ಅಥವಾ ಆ ಟೈಮಲ್ಲಿ ಅದರ ಕಾಯಿಲೆಗಳಿಂದ ಸಫರ್ ಮಾಡಿದ್ರ, ಅಥವಾ ಈಗಿನ ಕಾಯಿಲೆಗಳು ಅವಾಗಿದ್ವಾ, ಅಥವಾ ಆಗಿನ ಕಾಯಿಲೆಗಳು ಇವಾಗ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ, ಇವೆಲ್ಲದಕ್ಕೂ ಮೂಳೆ ಮತ್ತೆ ಹಲ್ಲು ಬಹಳ ಇಂಪಾರ್ಟೆನ್ಸ್ ಕೊಡುತ್ತೆ ಮ್ಯಾಮ್. ಎಸ್ಪೆಷಲಿ ಹಲ್ಲು. ಒಂದು ವಿಜುವಲ್ಸ್ ನೋಡ್ತಿದ್ದಂಗೆ ನೀವು ಆದಿಚಲ್ಲು ಸ್ಕಲ್ಸು ಮತ್ತೆ ಟೀತ್ನ ನೋಡ್ಬೋದು ನೀವು. ಇದು ಆಲ್ಮೋಸ್ಟ್ 2,500 ವರ್ಷದ ಹಿಂದಿನ ಹಲ್ಲು ಮತ್ತೆ ಮೂಳೆಗಳು ಎಷ್ಟು ಚೆನ್ನಾಗಿ ಇದೆ ಅಂತ. So it itself stands as a testimony how it can speak for themselves ಅಂತ ಮ್ಯಾಮ್. ಸೊ ಈ ಫೊರೆನ್ಸಿಕ್ ಒಡೋಂಟಾಲಜಿ ಅಂತ ಬಂದಾಗ, ಇಸ್ ಇಟ್ ಜಸ್ಟ್ ಹಲ್ಲು, ಜಾ ಲೈನ್, ಅಥವಾ ನಾಲ್ಗೆ, ಸಲೈವಾ, ಇಸ್ ದೇರ್ ಮೋರ್ ಟು ಇಟ್? ಸೊ ಮ್ಯಾಮ್, ಒಂದು ಮಾಡೆಲ್ ಮುಖಾಂತರ ನಾವು ಎಕ್ಸ್ಪ್ಲೇನ್ ಮಾಡೋಣ. ಖಂಡಿತ. ಬೇಸಿಕಲಿ ಫೊರೆನ್ಸಿಕ್ ಒಡೋಂಟಾಲಜಿ ಅಂದ್ರೆ ಏನ್ ಮಾಡ್ತೀವಿ, ಹೇಗೆ ಕೇಸ್ನ ಇದು ಮಾಡ್ತೀವಿ ಅಂತ. ಎಸ್ ಸರ್. ಈಗ ಇದು ಒನ್ ಆಫ್ ದ ಕೇಸ್ದು ತಲೆಬುರುಡೆ ಅಂತ ತಿಳ್ಕೊಳ್ಳೋಣ. ಈಗ ಇದು ನನಗೆ ಸಿಕ್ತು ಎವಿಡೆನ್ಸ್ ಆಗಿ. ಬೈ ದ ವೇ ಇದೆಲ್ಲ ರಿಯಲ್ ಸ್ಕಲ್. ರಿಯಲ್ ಸ್ಕಲ್ಸ್, ರಿಯಲ್ ನಮ್ಮ ಶರೀರ ಒಳಗಡೆ ಏನಿದೆ ಅದೇ ಸ್ಕಲ್ಲು ಮತ್ತೆ ಅದೇ ಮ್ಯಾಂಡಿಬಲ್. ದಿಸ್ ಇಸ್ ವಾಟ್ ವಿಲ್ ಬಿ ದೇರ್ ಫಾರ್ ಏಜಸ್ ಅಂಡ್ ಇಯರ್ಸ್. ಹಲ್ಲು ಮತ್ತೆ ಮೂಳೆ ಇದೊಂದೇ ನನಗೆ. ಫಸ್ಟ್ ಯಾವುದೇ ಸ್ಕಲ್ಲು ಅಥವಾ ಮ್ಯಾಂಡಿಬಲ್ ಸಿಕ್ಕಿದ್ರೆ ಫಸ್ಟ್ ಥಿಂಗ್ ವಾಟ್ ವಿ ಸಿ ಇಸ್, ಮೊದಲನೇದು ಇದು ಮನುಷ್ಯಂದ ಅಥವಾ ಅನಿಮಲ್ದ ಅಂತ ನೋಡ್ತೀವಿ, ಪ್ರಾಣಿಗಳದ ಅಂತ ನೋಡ್ತೀವಿ. ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ, ಯಾವುದೇ ಪ್ರಾಣಿ ತೊಗೊಂಡು ನಾವು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗಲ್ಲ, ಏನು ಉಪಯೋಗ ಇರಲ್ಲ. ಸೊ ಈಗ ಇದು ಇಂಟ್ಯಾಕ್ಟ್ ಸ್ಕಲ್ ಇರೋದ್ರಿಂದ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ನಮಗೆ ಮನುಷ್ಯಂದೇ ಅಂತ. ಕೆಲವು ಸಲ ಏನಾಗುತ್ತೆ ಅಂದರೆ, ಈ ಪಾರ್ಟ್ ಆಫ್ ಮೂಳೆ ಸಿಗುತ್ತೆ ಅಥವಾ ಈ ಪಾರ್ಟ್ ಆಫ್ ಮೂಳೆ ಸಿಗುತ್ತೆ, ಆವಾಗ ಇನ್ವೆಸ್ಟಿಗೇಷನ್ ಬಿಕಮ್ಸ್. ಯೂಶಲಿ ಏನಾಗುತ್ತೆ, ಈಗ ಯಾರೋ ನಟೋರಿಯಸ್ ಕ್ರಿಮಿನಲ್ ಇರ್ತಾನೆ, ಅವ್ನು ಮರ್ಡರ್ ಮಾಡಿ ಅದೊಂದು ಫಾರೆಸ್ಟ್ಗೆ ಹಾಕ್ಬಿಟ್ಟಿರ್ತಾನೆ ಅಂತ ತಿಳ್ಕೊಳ್ಳೋಣ. ಸೊ ಅಲ್ಲಿನ ಪ್ರಾಣಿಗಳು ಅದನ್ನು ತಿಂದು ಯಾರೋ ಅಲ್ಲಿಗೆ ಹೋದಾಗ ಅದನ್ನು ಪತ್ತೆ ಹಚ್ಚಿ ಇಲ್ಲೊಂದು ಬಾಡಿ ಬಿದ್ದಿದೆ ಅಂತ ಹೇಳೋ ಅಷ್ಟರಲ್ಲಿ ಅದು ಅಡ್ವಾನ್ಸ್ ಸ್ಟೇಜಸ್ ಆಫ್ ಡಿಕಂಪೋಸಿಷನ್ ಆಗಿ ಅಥವಾ ಸ್ಕೆಲಿಟೈಸೇಷನ್ ಆಗಿರ್ಬೋದು, ಈ ಥರ ಮೂಳೆಗಳು ಆಗಿರ್ಬೋದು. ಅವಾಗ ಏನಾಗುತ್ತೆ ಅಂದರೆ ನಮಗೆ ಇಂಟ್ಯಾಕ್ಟ್ ಮೂಳೆಗಳು ಸಿಗಲ್ಲ. ಸೊ ಪಾರ್ಟ್ ಅಂಡ್ ಪಾರ್ಟ್ ಆಫ್ ಮೂಳೆ ಸಿಗುತ್ತೆ. ಅವಾಗ ಫಸ್ಟ್ ಕ್ವಶನ್ ಬರೋದು, ಇದು ಮನುಷ್ಯಂದ ಅಥವಾ ಅನಿಮಲ್ ಅಂತ, ಪ್ರಾಣಿಗಳದ ಅಂತ. ಪೊಲೀಸ್ನವ್ರು ಕೇಳೋದು ಅಷ್ಟೇ, ಇದು ಮನುಷ್ಯಂದಾದ್ರೆ ಮುಂದಿನ ತನಿಖೆ ಮಾಡಿ, ಪ್ರಾಣಿಗಳದಾದ್ರೆ ಏನು ಉಪಯೋಗ ಇರಲ್ಲ. ಸೊ ಅದರಿಂದ ಶುರು ಮಾಡ್ಕೊಂಡು ಹೋಗಿ ನಾವೀಗ ಇದನ್ನ ಇಷ್ಟು ಸಿಕ್ಕಿದ್ರೆ ನಾವು ಇದರಿಂದ ಏನ್ ಏಜ್ ಇರ್ಬೋದು, ಯಾವ ಗಂಡೋ ಹೆಣ್ಣು, ಅಥವಾ ಯಾವ ಪ್ರಾಂತ್ಯಕ್ಕೆ ಬಿಲಾಂಗ್ ಆಗ್ತಾರೆ, ಯಾವ ರೀಜನ್ಗೆ, ಜಿಯೋಗ್ರಫಿಕ್ ಲೊಕೇಶನ್ಗೆ ಬಿಲಾಂಗ್ ಆಗ್ತಾರೆ, ಅದಾದ್ಮೇಲೆ ಎಷ್ಟು ಹೈಟ್ ಇರ್ಬೋದು ಅವರು, ಇಷ್ಟನ್ನು ಕೂಡ ಪ್ರೊಫೈಲ್ ಮಾಡಿ ಕೊಡ್ತೀವಿ. ಇಷ್ಟು ಪ್ರೊಫೈಲ್ ಮಾಡಿ ಕೊಟ್ಟಾದ್ಮೇಲೆ ಪೊಲೀಸ್ ಅವ್ರು ಮಿಸ್ಸಿಂಗ್ ಡೇಟಲ್ಲಿ ಹುಡುಕ್ತಾರೆ. ಸೊ ಓಕೆ, ಈ ರೀಜನಲ್ಲಿ ಇಷ್ಟು ಜನ ಮಿಸ್ಸಿಂಗ್ ಪರ್ಸನ್ಸ್ ಇದ್ದಾರೆ ಅಂತ. ದೆನ್ ಪರ್ಮಿಷನ್ ತೊಗೊಂಡು, ಯೂಶಲಿ ಏನಾಗುತ್ತೆ ಮ್ಯಾಮ್, ಇದ್ರ ಮೇಲೆ ರೀಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದರೆ ಎವಿಡೆನ್ಸ್ ಟ್ಯಾಂಪರ್ ಆಗಿಬಿಡುತ್ತೆ. ಇದನ್ನು ಸ್ಕ್ಯಾನ್ ಮಾಡ್ಕೋತೀವಿ, ಸ್ಕ್ಯಾನ್ ಮಾಡ್ಕೊಂಡು 3D ಪ್ರಿಂಟಿಂಗ್ ಮಾಡ್ತೀವಿ. 3D ಪ್ರಿಂಟಿಂಗ್ ಮಾಡ್ಕೊಂಡು ಅದ್ರ ಮೇಲೆ ಫೇಶಿಯಲ್ ರಿಕನ್ಸ್ಟ್ರಕ್ಷನ್ ಮಾಡಿ ದೆನ್ ಪೊಲೀಸಿಗೆ ಕೊಟ್ಟಾಗ ಅವರು ಸೂಪರ್ ಇಂಪೋಸಿಷನ್ ಮಾಡಿಕೊಂಡು ಈ ವ್ಯಕ್ತಿ ಅವರಂತ. ಆಲ್ಮೋಸ್ಟ್ 4-5 ಕೇಸ್ ಈ ಥರ ಆರಾಮಾಗಿ ಕಂಡಿಡಿದ್ವಿ. ಸ್ಕೆಲಿಟನೈಸ್ ಆಗಿ
ಫೇಶಿಯಲ್ ರಿಕನ್ಸ್ಟ್ರಕ್ಷನ್ ಮಾಡಿ, ಸೊ ದೆನ್ ವಿ ಹ್ಯಾವ್ ಐಡೋಡ್ ಬಿಕಾಸ್ CCTV ಇಮೇಜಸ್ ಸಿಗುತ್ತೆ, ಮಿಸ್ಸಿಂಗ್ ಕೇಸಸ್, ಅದು ಅವ್ರ Correct. ಲಾಸ್ಟ್ ಅದನ್ನೆಲ್ಲ ಕಂಪೇರ್ ಮಾಡಿ ವೆನ್ ವಿ ಹ್ಯಾವ್ ಕಂಪೇರ್ ದಟ್ ಥಿಂಗ್. ಸೊ ನೆಕ್ಸ್ಟ್ ಹಲ್ಲಲ್ಲಿ ಇದರಲ್ಲಿ ಏನು ನೋಡ್ತೀವಿ ಅಂದರೆ, ಹಲ್ಲು ಯಾಕೆ ಯುನೀಕ್ ಅಂದರೆ, ಇದನ್ನ ಮೇಲಿನ ಪದರ ಏನಂತ ನೋಡ್ತೀವಲ್ಲ, ಇದು ಎನಾಮಲ್ ಅಂತ ಇದೆಯಲ್ಲ, ಹ್ಮ್. ಅದು ಇಟ್ ಈಸ್ ಮೇಡ್ ಅಪ್ ಆಫ್ ಸಮಥಿಂಗ್ ಕಾಲ್ಡ್ ಇನಾರ್ಗಾನಿಕ್ ಮೆಟೀರಿಯಲ್ಸ್, ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪ್ಟೈಟ್ ಕ್ರಿಸ್ಟಲ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಹಾರ್ಡೆಸ್ಟ್ ಮೆಟೀರಿಯಲ್ ಇನ್ ದ ಟೂತ್. ನೀವು ಯಾರೋ ಡೆಂಟಿಸ್ಟ್ ಹತ್ರ ಫಿಲ್ಲಿಂಗ್ ಮಾಡಿಸ್ಕೊಳಕ್ಕೆ ಒಂದು ಕೆಟ್ಟ ಸ್ಮೆಲ್ ಬರುತ್ತೆ, ಬರ್ನಿಂಗ್ ಸ್ಮೆಲ್ ಥರ, ಬಿಕಾಸ್ ಇದು ಕೊರಿಬೇಕಾರೆ ವಿ ಯೂಸ್ ಅ ಡೈಮಂಡ್ ಬರ್ಸ್. ವಜ್ರನದೇ ಕತ್ತರಿಸ್ಬೇಕು ಅಂತ ಒಂದು ಮಾತಿದೆಯಲ್ಲ, ಸೊ ಇಟ್ ಈಸ್ ಈಕ್ವಲ್ ಟು ವಜ್ರ. ಸೊ ಅದಕ್ಕೋಸ್ಕರ ಡೈಮಂಡ್ ಬರ್ಸಿಂದಾನೇ ಕಟ್ ಮಾಡ್ತೀವಿ, ಇಲ್ಲಾಂದ್ರೆ ನಾರ್ಮಲ್ ಇದರಲ್ಲಿ ಕಟ್ ಮಾಡ್ಲಿಕ್ಕೆ ಆಗಲ್ಲ. ಹಲ್ಲು ಇಸ್ ದ ಸ್ಟ್ರಾಂಗೆಸ್ಟ್ ಮೆಟೀರಿಯಲ್. ಸೊ ಏನು ಮಾಡ್ತೀವಿ ಅಂದರೆ, ಈ ಹಲ್ಲು ಇಟ್ ಕ್ಯಾನ್ ಟೆಲ್ ಅಬೌಟ್ ದ ಸೆಕ್ಸ್. ಎಸ್ಪೆಷಲಿ ಈಗ ಏನಾಗುತ್ತೆ ಅಂದರೆ, ಈ ಸ್ಕಲ್ನ ತೊಗೊಂಡ್ರೆ ಕೆಲವು ಫೀಚರ್ಸ್ ಇರ್ತವೆ. ಈ ಉಬ್ಬು, ಈ ಹಣೆ ಬಟ್ಟು ಇಟ್ಕೋತಿಲ್ಲ, ಈ ಜಾಗನ ಗ್ಲಾಬೆಲ್ಲ ಅಂತ ಕರಿತೀವಿ, ಈ ಚಿನ್ ಪ್ರಾಮಿನೆನ್ಸು, ವೆಯ್ಟ್ ಆಫ್ ದ ಸ್ಕಲ್ಲು, ಓವರ್ ಆಲ್ ಮಾರ್ಫಾಲಜಿಕಲ್ ಫೀಚರ್ಸ್ ಇರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು, ಆಮೇಲೆ ಮ್ಯಾಂಡಿಬಲ್, ಈ ಥರ ಬ್ರಾಡ್ ಮ್ಯಾಂಡಿಬಲ್, ಈ ಥರ ಶಾರ್ಪ್, ಇದೆಲ್ಲ ಮಸಲ್ ಇಂಪ್ರೆಷನ್ಸ್ ಇರುತ್ತೆ. ಇದೆಲ್ಲ ಗಂಡಸಲ್ಲಿ ವೆರಿ ಕಾಮನ್, ಹೆಣ್ಮಕ್ಳು ಇರಲ್ಲ. ಸೊ ಇದು ಮಾರ್ಫಾಲಜಿಕಲ್ ಫೀಚರ್ಸ್ ಅಂತ ಹೇಳ್ತೀವಿ. ಒಂದು ಯೂಶಲಿ ಹುಡುಗಿಯರು ಹೆಂಗೆ ಜೀವಂತವಾಗಿದ್ದಾಗಲೂ ಗ್ರಸ ಇಲ್ಲು ಬ್ಯೂಟಿಫುಲ್ ಆಗಿರ್ತಾರೋ, ಸ್ಕಲ್ಲು ಹಾಗೆ ಗ್ರಸ ಇಲ್ಲಾಗಿ ಬ್ಯೂಟಿಫುಲ್ ಆಗಿರುತ್ತೆ. ಗಂಡಸರು ರಗಡ್ ಆಗಿರ್ತಾರಲ್ಲ, ಗಂಡಸರು ಸ್ಕಲ್ಲು ಮೋರ್ ರೋಬೋಸ್ಟ್ ಆಗಿ ರಗಡ್ ಆಗಿರುತ್ತೆ. ಸೊ ಈ ಫೀಚರ್ಸ್ ಮೇಲೆ ವಿ ಕ್ಯಾನ್ ಟೆಲ್, ಬಿಕಾಸ್ ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ದ ಮೇಲೆ, ದಿಸ್ ಇಸ್ ಡಿಪೆಂಡ್ ಅಪಾನ್ ದ ಹಾರ್ಮೋನ್ಸ್. ನಮ್ಮ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಏನಾಗುತ್ತೆ ಪ್ಯೂಬರ್ಟಿಲಿ, ಆ ಹಾರ್ಮೋನ್ಸ್ ಇದ್ರ ಮೇಲೆ ಅದು ಪರಿಣಾಮ ಬೀಳಿ ಅದ್ರ ಮೇಲೆ ಸೆಕ್ಸ್ ಡಿಫ್ರೆನ್ಸಸ್ ಆಗುತ್ತೆ. ಎನಿ ಇನ್ವೆಸ್ಟಿಗೇಷನ್ ಶುರು ಮಾಡ್ಬೇಕಾದ್ರೆ ವಿ ಆಲ್ವೇಸ್ ಸ್ಪೀಕ್ ಅಬೌಟ್ ದ ಸೆಕ್ಸ್, ಬಿಕಾಸ್ ಮೋಸ್ಟ್ ಆಫ್ ದ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಬೇಸ್ಡ್ ಅಪಾನ್ ದ ಸೆಕ್ಸ್ ಮೇಲೆ ಹೋಗುತ್ತೆ. ಗಂಡಿಗಾದ್ರೆ ಬೇರೆ ಫಾರ್ಮುಲಾಸ್ ಇರುತ್ತೆ, ಮೆಜರ್ಮೆಂಟ್ಸ್ ಇರುತ್ತೆ, ಅದಾಗುತ್ತೆ. ಹೆಣ್ಣಿಗಾದ್ರೆ ಬೇರೆ ಮೆಜರ್ಮೆಂಟ್ಸ್ ಫಾರ್ಮುಲಾಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಎನಿ ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಳಕ್ಕೆ ಮುಂಚೆ ನಾವು ಗಂಡು ಹೆಣ್ಣು ಅಂತ ಡಿಸೈಡ್ ಮಾಡ್ಕೊತೀವಿ. ಇದು ಹೆಣ್ಣು ಬಿಡೋನೋ, ಅದು ಗಂಡು ಬಿಡೋನೋ, ಹೆಂಗಸರಲ್ಲ ಗಂಡಸರಲ್ಲ ಅಂತ. ಸೊ ಅದಕ್ಕೋಸ್ಕರ ನಾವು ಸೆಕ್ಸ್ ಅಂತ ಕರಿತೀವಿ, ಜೆಂಡರ್ ಅಂತ ಕರೆಯಲ್ಲ. So biologically, when we forensically, we don't use the word gender. ಬದುಕಿದ್ದಾಗ ಮಾತ್ರ. I can say I am a male, I can be a female. That is a social construct based upon how my body behaves and hormones. Female can behave as a male. So whatever we say about that is called as a social construct. That is not about that is about the gender. In biologically, when we speak about the report also, we should speak about the sex. Correct. Because sex we call it as binary. ಗಂಡು ಅಥವಾ ಹೆಣ್ಣು ಅಷ್ಟೇ. Okay. ಸೊ ಫಸ್ಟ್ ಅದು ನೋಡ್ಕೋತೀವಿ. ಅದಾದ್ಮೇಲೆ ಮ್ಯಾಮ್ ಎನಿ ಮನುಷ್ಯನ ಹಲ್ಗಳು ನೋಡಿದ್ರೆ ಮ್ಯಾಮ್, ಈಗ ಐಡೆಂಟಿಕಲ್ ಟ್ವಿನ್ಸ್ ಅಂತ ಬರ್ತಾರೆ. ಸೊ ಐಡೆಂಟಿಕಲ್ ಟ್ವಿನ್ಸ್ ಅಲ್ಲಿ ಎಲ್ಲ ಐಡೆಂಟಿಕಲ್ ಇದ್ರು ಹಲ್ಲು ಅದು ಐಡೆಂಟಿಕಲ್ ಇರಲ್ಲ. ಬಿಕಾಸ್ ಒಂದು ಅಲೈನ್ಮೆಂಟ್, ಅರೇಂಜ್ಮೆಂಟ್. ಎನಿ ಮನುಷ್ಯನಲ್ಲಿ ಮ್ಯಾಮ್ ಒಂದು ಇಂಟ್ಯಾಕ್ಟ್ ಟೂತ್, ಮಿಸ್ಸಿಂಗ್ ಟೂತ್, ಫಿಲ್ ಟೂತ್ ಅಥವಾ ಪ್ರಾಸ್ಥೆಸಿಸ್, ಇದ್ರ ಕಾಂಬಿನೇಷನ್ ಮಾಡ್ತಾ ಹೋದ್ರೆ ಮ್ಯಾಮ್ 1.89 into 10 raised to the power of 19 ಕಾಂಬಿನೇಷನ್ಸ್ ಅಲ್ಲಿ, ಅಂದ್ರೆ ಇಷ್ಟು ಕಾಂಬಿನೇಷನ್ ಆದ್ಮೇಲೆ ಮನುಷ್ಯ ಸೇಮ್ ಇರಬಹುದು. ದಟ್ ಈಸ್ ಎಕ್ಸೀಡಿಂಗ್ ಅಟ್ಲೀಸ್ಟ್ ಒಂದು 50 times of our world population. So ಈ ಫೀಚರ್ಸ್ ಬಿಕಮ್ಸ್ ವೆರಿ ಕ್ರೂಷಿಯಲ್. ಫಿಲ್ ಟೂತು, ಮಿಸ್ಸಿಂಗ್ ಟೂತು, ಮತ್ತೆ ಇದೆಲ್ಲ ಫೀಚರ್ಸ್ ಇಟ್ಕೊಂಡು ದೆನ್ ವಿ ಕಾಲ್ ಇಟ್ ಆಸ್ ಎ ಡೆಂಟಲ್ ಐಡೆಂಟಿಟಿ. ಸೊ ಅದಾದ್ಮೇಲೆ ವಿ ಕ್ಯಾನ್ ಸ್ಟಾರ್ಟ್ ಐಡೆಂಟಿಫೈಂಗ್. ಒಂದು ಸೆಕ್ಸ್ ಆಗ್ತೀವಿ. ಐಡೆಂಟಿಫಿಕೇಶನ್ ಆಫ್ ದ ಏಜ್ ಅಂದ್ರೆ, ಈಗ ಹಲ್ಲು ಸವಿಯುತ್ತೆ, ಈ ಸವಿಯೋ ಗುಣದ್ರಲ್ಲೂ ವಿ ಕ್ಯಾನ್ ಟೆಲ್ ಅಬೌಟ್ ದ ಏಜ್, ಯಾವ ಏಜ್ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಹಲ್ಲಿನ ಸೈಜ್ ಒಳಗಡೆ ಪಲ್ಪ್ ಅಂತ ಇರುತ್ತೆ, ನಿಜ ಅಂತ ಹೇಳ್ತೀವಲ್ಲ, ಆ ನಿಜದ ಸೈಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದನೂ ಏಜ್ ಏನು ಅಂತ ಹೇಳ್ತೀವಿ. ಸೊ ಒನ್ಸ್ ಯು ಕಮ್ ವೆನ್ ವಿ ಗೆಟ್ ದ ರೆಕಾರ್ಡ್ಸ್, ಸೊ ವಿ ಕ್ಯಾನ್ ಟೆಲ್ ಏಜ್. ದೆನ್ ಅದಾದ್ಮೇಲೆ ಕ್ರೇನಿಯಲ್ ಮೆಜರ್ಮೆಂಟ್ ಮಾಡಿ ವಿ ಕ್ಯಾನ್ ಟೆಲ್ ದ ಹೈಟ್ ಆಫ್ ದ ಇಂಡಿವಿಜುವಲ್. ಫೇಶಿಯಲ್ ಫೀಚರ್ಸ್ ಮ್ಯಾಮ್, ನಾವು ಕಾಮನ್ ಆಗಿ ಈಗೆಲ್ಲ ಹೋದ್ರೆ ಇವರೇ ಬಂಗಾಲಿ, ಬೇರೆ ಮಲ್ಲು ಅಂತ ಕೇಳ್ತಾರೆ, ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ನಮ್ಮ ಆನ್ಸೆಸ್ಟ್ರಿ. ಬಟ್ ಯುವರ್ ಫೇಶಿಯಲ್ ಫೀಚರ್ಸ್, ಇಫ್ ಯು ಗೋ ಟು ಕೇರಳ, ಆಲ್ ಆಫ್ ದ ಮಲಯಾಳಿ ಫೀಚರ್ಸ್ ಆರ್ ಆಲ್ಮೋಸ್ಟ್ ದ ಸೇಮ್. ಬೈಮ್ಯಾಕ್ಸ್ ಪ್ರೊಟ್ರೂಷನ್, ಮೇಲೆ ಕೆಳಗೆ ಪ್ರೊಟ್ರೂಡ್ ಆಗಿರುತ್ತೆ. ಇಫ್ ಯು ಗೋ ಟು ದ ನಾರ್ತ್ ಈಸ್ಟ್, ದೇ ಆಲ್ ಅವೇ ಅಪ್ಪರ್ ಫೇಸ್ ಇಸ್ ವೆರಿ ಫ್ಲಾಟ್. ಸೊ ದೀಸ್ ಆರ್ ದ ಜೆನೆಟಿಕ್ ಫೀಚರ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ರೀಜನ್. ಸೇಮ್ ಫೀಚರ್ಸ್ ಆರ್ ಇಂಪ್ರಿಂಟೆಡ್ ಇನ್ ದ ಸ್ಕಲ್ ಆಲ್ಸೋ. ವಿಲ್ ಟೇಕ್ ದೇಸ್ ಫೀಚರ್ಸ್ ಅಂಡ್ ವಿಲ್ ಟೆಲ್ ವಿಚ್ ರೀಜನ್ ದೇ ಬಿಲಾಂಗ್ ಟು. ಇಷ್ಟಿದ್ರೆ ಯಾರನ್ನಾರು ಹುಡ್ಕೋದು ಈಸಿ ಆಗುತ್ತೆ. ಸಮಥಿಂಗ್ ಏಜ್ಗೆ ಬಂದಾಗ ಮ್ಯಾಮ್, ಫಾರ್ ಎಕ್ಸಾಂಪಲ್ ಈ ಮೂಳೆ ನೋಡ್ಬೋದು, ಇದು ಚಿಕ್ಕ ಮಗುದು. ಈಗ ಆಡಭಾಷೆಯಲ್ಲಿ ಹೇಳ್ತಾರೆ, ನತ್ತಿ ಕುಳಿಲ್ಲ ಮಗುನ ಆಡಿಸ್ಬೇಕಾದ್ರೆ ಹುಷಾರಾಗಿ ಆಡಪ್ಪ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಈ ಮಧ್ಯದ ಮೂಳೆ ಏನಾಗುತ್ತೆ, ಏಜ್ ಆಗ್ತಾ 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 ಕೂಡ್ಬಿಡುತ್ತೆ 2 ವರ್ಷದಲ್ಲಿ. ಸೊ ಇದಿನ್ನೂ ಕೂಡಿಲ್ಲ. ಸೊ ಎಸ್ಪೆಷಲಿ ಇನ್ ದ ಇನ್ಫಾಂಟಿಸೈಡ್, ಫಿಟಿಸೈಡ್ ಕೇಸಸ್ ಎಲ್ಲ ಬರುತ್ತಲ್ಲ ಮ್ಯಾಮ್, ಭ್ರೂಣ ಹತ್ಯೆ ಕೇಸಸ್ ಅಲ್ಲಿ, ಅವಾಗ ನಮಗೆ ಶಿಶುಗಳು ಸಿಕ್ಕಿದ್ರೆ, ಸೊ ಅವಾಗ ಈ ಥಿಂಗ್ಸ್ ಬಿಕಮ್ಸ್ ಈಸಿಯರ್ ಟು ಐಡೆಂಟಿಫೈ ದ ಏಜ್ ಆಫ್ ಇಟ್. ಇದು 6 months ಒಳಗಡೆ ಫ್ಯೂಸ್ ಆಗಬೇಕು. ಆಗಿಲ್ಲ ಅಂದ್ರೆ ಭ್ರೂಣ ಹತ್ಯೆ ಕೇಸ್ಗಳಲ್ಲಿ, ಎಸ್ಪೆಷಲಿ ಈಗ ಈ ಸ್ಕಲ್ ನೋಡಿದ್ರೆ ದ ಸೈಜ್ ಆಫ್ ದ ಸೂಚರ್ ಕಮ್ಮಿ ಆಗಿದೆ. ಇಲ್ಲಿ ಇದು ಫ್ಯೂಸ್ ಆಗ್ಬಿಡಿದೆ ಬೋನು, ಇದಿನ್ನೂ ಫ್ಯೂಸ್ ಆಗಿಲ್ಲ, ಇದು ಫ್ಯೂಸ್ ಆಗಿ ಇದು ಸೈಜು ಕಮ್ಮಿ ಆಗಿದೆ. ಸೊ ಈ ತರ ಎಲ್ಲಾ ಕಡೆ ಮಾರ್ಕ್ಗಳಿರುತ್ತೆ. ಸೊ ಇದ್ರ ಮೇಲೆ ವಿ ಕ್ಯಾನ್ ಟೆಲ್ ವೆದರ್ ದೇ ಫ್ಯೂಸ್ ಆರ್ ನಾಟ್, ವಾಟ್ ಇಸ್ ದ ಏಜ್ ಅಂತ. ಆಮೇಲೆ ದೊಡ್ಡವರಲ್ಲೂ ಅಷ್ಟೇ ಮ್ಯಾಮ್, ಹೋಗ್ತಾ ಇದು ಸೂಚರ್ಸ್ ಅಂತ ಕರಿತೀವಿ. ಇಲ್ಲಿ ಹಲ್ ಮಧ್ಯೆ ಇರುತ್ತಲ್ಲ, ಇದು ವಯಸ್ಸಾಗ್ತಾ ಆಗ್ತಾ 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 ಪೂರ್ತಿ ಫ್ಯೂಸ್ ಆಗ್ಬಿಡುತ್ತೆ. ಇದ್ರ ಮೇಲೂ ವಿ ಕ್ಯಾನ್ ಟೆಲ್ ವಾಟ್ ಇಸ್ ದ ಏಜ್ ಆಫ್ ದಟ್ ಇಂಡಿವಿಜುವಲ್ ಅಂತ. ಸೊ
ಓನ್ಲಿ ಥಿಂಗ್ ವಾಟ್ ಐ ರಿಕ್ವೆಸ್ಟ್ ಫಾರ್ ಎಸ್ಪೆಷಲಿ ಫಾರ್ ದ ಲಾ ಏಜೆನ್ಸೀಸ್ಗೆ, ಎಸ್ಪೆಷಲಿ ಪೊಲೀಸ್ ಆಗಲಿ, ಜುಡಿಷರಿ ಸಿಸ್ಟಮ್ ಆಗಲಿ, ವಾಟ್ ಇಸ್ ಈ ಥರ ಎವಿಡೆನ್ಸ್ ಸಿಕ್ಕಿದಾಗ ಡೋಂಟ್ ಟ್ರೈ ಟು ನೆಗ್ಲೆಕ್ಟ್ ಇಟ್. ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರೊಫೈಲಿಂಗ್ ಆಫ್ ದ ಸ್ಕೆಲೆಟಲ್ ರಿಮೇನ್ಸ್. ಆಮೇಲೆ ಹಲ್ಲೂ ಅಷ್ಟೇ ಮ್ಯಾಮ್, ಅದೇ ಸರ್ ಅದೇ ಮಿಸ್ಸಿಂಗ್ ಫಿಲ್ಟ್ ವಿತ್ ಕಾಂಬಿನೇಷನ್ ಮೇಲೆ ವಿ ಕ್ಯಾನ್ ಟೆಲ್ ವಾಟ್ ದೇ ಬಿಲಾಂಗ್ ಟು, ವೇರ್ ದೇ ಬಿಲಾಂಗ್ ಟು, ಯಾರು ಇರ್ಬೋದು ಅಂತ. ಸೊ ಬೇಸಿಕಲಿ ದಿಸ್ ಇಸ್ ವಾಟ್ ದ ಫೊರೆನ್ಸಿಕ್ ಸೈನ್ಸ್ ಡಿಸಿಪ್ಲಿನ್. ಇದೆಲ್ಲ ಎಷ್ಟು ಅಕ್ಯುರೇಟ್ ಸರ್? ಎಷ್ಟು ಪರ್ಸೆಂಟ್ ಓಕೆ ಅಕ್ಯುರೇಟ್? ಓಕೆ, ನೆಕ್ಸ್ಟ್ ಥಿಂಗ್, ನಾವು ಈಗ ಗಂಡು ಹೆಣ್ಣು ನೋಡಬೇಕು ಅಂದ್ರೆ ಮ್ಯಾಮ್, ಯೂಶಲಿ ನಾರ್ಮಲ್ ಸ್ಕೆಲಿಟನ್ ಅಲ್ಲಿ ಮ್ಯಾಮ್ ಪೆಲ್ವಿಕ್ ಬೋನ್ ಅಂತ ಬರುತ್ತೆ. ನಮ್ಮ ಹಿಪ್ ಬೋನ್ ಅಂತ ಏನ್ ಹೇಳ್ತೀವಿ, ಅದು ನಮ್ಮ ಭಾಷೆಯಲ್ಲಿ ಕರೆಕ್ಟ್. ಪೆಲ್ವಿಕ್ ಬೋನ್ ಅಂತ ಹೇಳ್ತೀವಿ. ಅದು ಈ ತರ ಇರುತ್ತೆ ಪೆಲ್ವಿಕ್ ಬೋನ್. ಇದು ಈ ತರ ಇರುತ್ತೆ. ಇಲ್ಲಿ ಹೋಗಿ ನಮ್ದು ಕೆಳಗಡೆ ಮೂಳೆ ಆರ್ಟಿಕ್ಯುಲೇಟ್ ಆಗುತ್ತೆ. ಸೊ ಈ ಮೂಳೆಗಳು ವಿಲ್ ಟೆಲ್ ಯು ಅಬೌಟ್ 95% ಆಫ್ ದ ಅಕ್ಯುರಸಿ, ಗಂಡು ಹೆಣ್ಣು ಅಂತ. ಓಕೆ. ಈಗ ಏನಾಗುತ್ತೆ ಅಂದ್ರೆ ತುಂಬಾ ಕಡೆ ಸಿಗಲ್ಲ ಪೆಲ್ವಿಕ್ ಬೋನ್, ಕ್ರೇನಿಯಂ ಸಿಕ್ಬಿಡುತ್ತೆ, ಮ್ಯಾಂಡಿಬಲ್ ಆಗಿಲ್ಲ. ಬರೀ ಇದರಿಂದ ಅಪ್ರಾಕ್ಸಿಮೇಟ್ಲಿ 90 to 92% ಅಕ್ಯುರಸಿ. ಓ ಮೈ ಗಾಡ್. ಓಕೆ. ಸೊ ಇಷ್ಟು ಅಕ್ಯುರಸಿ ಇಸ್ admissible in the court. So 92% accuracy. Ma'am, there is one case where I had solved only one with one of the part of the mandible. Case was only east part of the mandible that bandittu. Oh. So only mandible alone will give 70% accuracy. By the way, mandible is jawline. ಕೆಳಗಡೆ ದವಡೆ, ಕೆಳಗಡೆ ದವಡೆ. We have ಎರಡು ದವಡೆ, ಮೇಲೆ ದವಡೆ, ಕೆಳಗಡೆ ದವಡೆ. ಈ ದವಡೆ lower jaw. Lower jaw the part would tell the entire scene of the story. One of the crime cases ಏನಾಗಿತ್ತು ಅಂದ್ರೆ ಪರ್ಪರೇಟರ್ ಯಾರು ಅಂತ ಗೊತ್ತಿರಲಿಲ್ಲ. ಆ ಸೀನ್ ಆಫ್ ಎವಿಡೆನ್ಸ್ ಅಲ್ಲಿ ಹುಡುಕಿದಾಗ 4 ಹಲ್ಲು ಸಿಕ್ಕಿತ್ತು. ಆ 4 ಹಲ್ಲು ವಿ ಕುಡ್ ಸೇ ಹೂ ವಾಸ್ ದ ಅದರ್ ಪರ್ಸನ್. ಏನಾಗಿದೆ ಅಂದ್ರೆ ಸಾಯಿಸಕ್ ಮುಂಚೆ ಜಗಳ ಆಗಿದೆ, ಅದು ಸಾಯಿಸಿದ್ದಾರೆ. ಆ 4 ಹಲ್ಲು ಏನಿದೆಯಲ್ಲ, ಇಟ್ ವಾಸ್ ನಾಟ್ ಬಿಲಾಂಗಿಂಗ್ ಟು ಎನಿ ಆಫ್ ದ ಸತ್ತನ್ ಮನುಷ್ಯ, ಬಿಕಾಸ್ ಸತ್ತನ್ ಮನುಷ್ಯನ ಬಾಯಲ್ಲಿ ಎಲ್ಲ ಹಲ್ಲು ಇದೆ. ಈ 4 ಹಲ್ಲು ಎಕ್ಸ್ಟ್ರಾ ಎಲ್ಲಿಂದ ಬಂತು? ಸೊ ದೆನ್ ಸಸ್ಪೆಕ್ಟ್ ಇರ್ತಲ್ಲ, ಅವ್ರನ್ನೆಲ್ಲ ಕರೆಸಿದಾಗ 4 ಹಲ್ಲು ಇರ್ತಲ್ಲ, ಮಿಸ್ಸಿಂಗ್ ಟೂತ್ ಯಾರು? ಇಟ್ ವಾಸ್ ನಾಟ್ ಅ ರಾಕೆಟ್ ಸೈನ್ಸ್. ಇಟ್ ಡಿಂಟ್ ಟೇಕ್ ಮಂತ್ಸ್ ಏಜಸ್. ಸೊ ನಮ್ಮ ಟೈಮಲ್ಲಿ ಅದೇ ಹೇಳ್ತೇವೆ ಮ್ಯಾಮ್, ಕಾಮನ್ ಸೆನ್ಸ್ ಇಸ್ ದ ಲೀಸ್ಟ್ ಯೂಸ್ ಥಿಂಗ್ಸ್ ಇನ್ ರೋಟೀನ್ ಪ್ರಾಕ್ಟೀಸ್. Common sense is not very common. Exactly. And it is least used in the routine Correct, practice. yes, So that is what. And that's why I told time and sense, I keep telling this, it is a non-invasive technique. ಸರ್, ಇವಾಗ ನಮಗೆ ಒಂದು ಎಕ್ಸಾಂಪಲ್ ಆಫ್ ಮೇಲ್ ಅಂಡ್ ಫೀಮೇಲ್ ಸ್ಕಲ್ ತೋರಿಸಬಹುದಾ? Sure ma'am. Coming back to the topic ma'am. ನೀವು ಹೇಳಿದ್ರಿ ಬುರುಡೆಯಿಂದ ಹೆಂಗೆ ಗಂಡು ಹೆಣ್ಣು ಅಂತ. ಜನರಲ್ ಕ್ವಶನ್, ಇದರಲ್ಲಿ ಯಾವ್ದು ಗಂಡು ಯಾವ್ದು ಹೆಣ್ಣು ಅಂತ ನೀವೇನಾರು ಹೇಳಕ್ ಬರುತ್ತಾ? ಎರಡು ಕ್ಯೂಟ್ ಇದೆ ಮ್ಯಾಮ್. ಇಲ್ಲ ಸರ್, ನಂಗೆ ಗೊತ್ತಾಗ್ತಿಲ್ಲ.